ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪಾರ್ಟ್ 3 ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ರಿಲೇಷನ್ ಫಂಕ್ಷನ್ ಚಾಪ್ಟ್ರಲ್ಲಿ ಫಂಕ್ಷನ್ಸಲ್ಲಿ ಈ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಹ್ಯಾವ್ ಟು ಫೈಂಡ್ ಗಿವನ್ ಎಫ್ ಈಸ್ ವಿಚ್ ಟೈಪ್. ಸೊ ಎಫ್ ಕೊಟ್ಟಿರ್ತಿದ್ರು, ಅಲ್ಲಿ ಯಾವ ಟೈಪ್ ಅಂತ ಫೈಂಡ್ ಮಾಡ್ತಿದ್ವಿ. 1 1 ಆನ್ ಟು ಮೆನಿ 1 ಇಂಟು ಆ ಥರ. ಸೊ 1 1 ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಆನ್ ಟು ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಮೆನಿ 1 ಇಂಟು 1 ಸಾಲ್ವ್ ಮಾಡ್ಬೇಕಂದ್ರೆ ನಾವು ಏನು ಫೋಕಸ್ ಮಾಡಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ಕಾನ್ಸೆಪ್ಟ್ ವೈಸ್. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದು ಇಂಪಾರ್ಟೆಂಟ್ ಇದೆ, ಡೊಮೈನ್. ಈ ಟಾಪಿಕ್ನ ಈ ವಿಡಿಯೋದಲ್ಲಿ ನಾವು ಕಲಿತಾ ಹೋಗ್ತೀವಿ. ಡೊಮೈನ್ಗೆ ಕೆಲವು ಮೆಥಡ್ಸ್ ಇದ್ದಾವೆ. ಸೊ ಆ ಮೆಥಡ್ಸ್ ನಾವು ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೆ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರೇಂಜ್ ಬಗ್ಗೆ ಕಲಿಯೋಣ. ಸೊ ಡೊಮೈನ್ ರೇಂಜ್ ನಮಗೆ ಅರ್ಥ ಆಗಿಬಿಟ್ರೆ ಈ ಫಂಕ್ಷನ್ಸ್ ಚಾಪ್ಟ್ರಲ್ಲಿ, ಸೊ ಮ್ಯಾಕ್ಸಿಮಮ್ ನಮಗೆ 1 1 ಆನ್ ಟು ಮೆನಿ 1 ಇಂಟು ಫೈಂಡ್ ಮಾಡೋಕ್ಕೂ ಯೂಸ್ ಆಗುತ್ತೆ. ಮತ್ತು ಡೊಮೈನ್ ರೇಂಜ್ ಕ್ವಶನ್ ಬಂದರೂ ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ನಮ್ಮ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ನಾವು ಏನು ಕಲಿತಾ ಹೋಗ್ತೀವಿ, ಪಾರ್ಟ್ 3ಅಲ್ಲಿ ಸೊ ಡೊಮೈನ್ ಕಲಿತಾ ಹೋಗ್ತೀವಿ. ಸೊ ಪಾರ್ಟ್ 3ಅಲ್ಲಿ ನಾವು ಎಫ್ ಕೊಟ್ಟಿರ್ತಿದ್ರು, ಫಂಕ್ಷನ್ಸ್ ಯಾವ ಟೈಪ್ ಅಂತ ಫೈಂಡ್ ಮಾಡಬೇಕು, ನೆಕ್ಸ್ಟು ಡೊಮೈನ್ ರೇಂಜ್ ಫೈಂಡ್ ಮಾಡೋದಿತ್ತು. ಸೊ ಇದನ್ನು 2 ಪಾರ್ಟ್ಸ್ ಮಾಡಿದ್ದೀನಿ ಇದರಲ್ಲಿ. ಸೊ ಈಗ ನಾವು ಪರ್ಟಿಕ್ಯುಲರ್ ಈ ವಿಡಿಯೋದಲ್ಲಿ ಡೊಮೈನ್ನ ಕಲಿತಾ ಹೋಗೋಣ. ಸೊ ಇದರಲ್ಲಿ ಮೆಥಡ್ಸ್ ಇದ್ದಾವೆ. ಸೊ ಇದು 5th ವಿಡಿಯೋ, KCT 5th ವಿಡಿಯೋ ಈಗ ಮಾಡ್ತಾ ಇರೋದು. ಸೊ ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ಲಿಂಕ್ ಹಾಕಿರ್ತೀನಿ. ಸೊ ಆ ವೀಡಿಯೋಸ್ನೆಲ್ಲ ಚೆಕ್ ಮಾಡೋದ್ರಿಂದ ನೀವು ಕಾನ್ಸೆಪ್ಟ್ ವೈಸ್ ವಿತ್ ಕ್ವಶನ್ಸ್ ಎಲ್ಲ ಕಲಿಬೋದು. ಸೊ ಕಾನ್ಸೆಪ್ಟು ಸಮ್ ಕ್ವಶನ್ಸ್ ನಮಗೆ ಅರ್ಥ ಆಗ್ತಾ ಸ್ಟಾರ್ಟ್ ಆದರೆ ನೆಕ್ಸ್ಟ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಈ ಚಾಪ್ಟರ್ಸ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ನಮಗೆ ಈಸಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟಿಗೆ ನಾವು ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋಕೆ ಹೋದ್ರೆ ನಮಗೆ ಡಿಫಿಕಲ್ಟ್ ಫೀಲ್ ಆಗ್ಬೋದು, ಯಾಕಂದರೆ ರ್ಯಾಂಡಮಾಗಿ ಕ್ವಶನ್ಸ್ ಎಲ್ಲ ಬಂದಿರ್ತವೆ. ಸೊ ನಾವು ಕಾನ್ಸೆಪ್ಟ್ ವೈಸ್ ಕಲಿತು ಆಮೇಲೆ ಪ್ರೀವಿಯಸ್ ಇಯರ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಈಸಿ ಅನ್ನೋ ಫೀಲ್ ಬರುತ್ತೆ ಮತ್ತು ಕಾನ್ಫಿಡೆನ್ಸು ಬರುತ್ತೆ. ಸೊ ನಾವು ಸಾಲ್ವ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸು ಬರುತ್ತೆ. ಸೊ ಹಂಗಾಗಿ 5th ವಿಡಿಯೋ ಇದು. 5th ವಿಡಿಯೋ ಈಗ ಡೊಮೈನ್ಸ್ ಬಗ್ಗೆ ಫೋಕಸ್ ಮಾಡ್ತಿದ್ವಿ. ಪಾರ್ಟ್ 3 ಕಂಟಿನ್ಯೂಯೇಷನ್ನೇ. ಪಾರ್ಟ್ 3ಅಲ್ಲಿ ಪ್ರೀವಿಯಸ್ ವಿಡಿಯೋ 4th KCT 04ಅಲ್ಲಿ ಸೊ ನಾನು ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೂ ಚೆಕ್ ಮಾಡಿ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಡೊಮೈನ್ ವಿಡಿಯೋ. ಓಕೆ, ಡೊಮೈನ್ ಬಗ್ಗೆ, ಡೊಮೈನ್ ಆಫ್ ಎ ಫಂಕ್ಷನ್ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ KCTಯಲ್ಲಿ. ಸೊ ಆ ಡೊಮೈನ್ ಆಫ್ ಎ ಫಂಕ್ಷನ್, ಫೈಂಡ್ ದಿ ಡೊಮೈನ್ ಆಫ್ ಎ ಫಂಕ್ಷನ್ ಅಂತ ಕೇಳಿ 4 ಆಪ್ಷನ್ಸ್ ಕೊಟ್ಬಿಡ್ತಾರೆ. ಸೊ 4 ಆಪ್ಷನ್ಸ್ ಕೊಟ್ಟಾಗ ನಾವು ಆ ಆಪ್ಷನ್ನ ಸೆಲೆಕ್ಟ್ ಮಾಡೋಕ್ಕೆ ಯಾವ್ಯಾವ ಮೆಥಡ್ ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಕಲಿಯೋಣ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆಥಡ್ಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಮಗೇನು ಮೆಥಡ್ ಏನಿದೆ, ಫಸ್ಟ್ ಒನ್ನು ಈ ಥರ ಇರುತ್ತೆ ಕ್ವಶನ್. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಂತ ಇರುತ್ತೆ. ಸೊ ಈಗ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್, ನ್ಯೂಮರೇಟರ್ ಪಾರ್ಟು ಡಿನಾಮಿನೇಟರ್ ಪಾರ್ಟ್ ಈ ಥರ ಕೊಟ್ಟು ಫಂಕ್ಷನ್ ಈ ಥರ ಇರುತ್ತೆ. ಸೊ ಫೈಂಡ್ ದಿ ಡೊಮೈನ್ ಆಫ್ ಎ ಫಂಕ್ಷನ್ ಅಂತ ಕೇಳಿಬಿಡ್ತಾರೆ. ಸೊ ಈ ಥರ ಕೇಳಿದಾಗ ನಮ್ಗೇನು ಗೊತ್ತಿರಬೇಕು, ಫಸ್ಟ್ ಏನು ಅಪ್ಲೈ ಮಾಡೋದು, ಈ ಥರ ನ್ಯೂಮರೇಟರ್ ಡಿನಾಮಿನೇಟರ್ ನಾವು ನೋಡಿದ್ವಿ ಅಂದರೆ ಫಂಕ್ಷನಲ್ಲಿ ಫಸ್ಟ್ ಡಿನಾಮಿನೇಟರ್ನ 0 ಆಗಬಾರ್ದು ನಮಗೆ, ಅದು ಮೇನ್. ಡಿನಾಮಿನೇಟರ್ನ ಏನು ಮಾಡೋಕೆ ನಾವು ನಾಟ್ ಈಕ್ವಲ್ಸ್ ಟು 0 ಮಾಡೋದು, ಇದು ನಮ್ಮ ಟಾರ್ಗೆಟ್. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಥರ ಇದೆ, ನ್ಯೂಮರೇಟ್ರಲ್ಲಿ ಒಂದು ಫಂಕ್ಷನು ಡಿನಾಮಿನೇಟ್ರಲ್ಲಿ ಒಂದು ಫಂಕ್ಷನು ಬರ್ತಾ ಇದೆ ಅಂದರೆ ಸೊ ನಮ್ಮ ಟಾರ್ಗೆಟ್ ಏನು ಮಾಡೋಕೆ ನಾವು ಡಿನಾಮಿನೇಟರ್ನ 0 ಆಗಲಾರ್ದಂಗೆ ನೋಡ್ಕೋಬೇಕು. ಸೊ ಅವಾಗ ನಾವು ಡಿನಾಮಿನೇಟರ್ 0 ಎಲ್ಲೆಲ್ಲಾಗುತ್ತೋ ಅವನ್ನೆಲ್ಲ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಬರೋದೇ ಡೊಮೈನ್, ಈಸಿಯಾಗಿ ಫೈಂಡ್ ಮಾಡಿಬಿಡ್ಬೋದು ಡೊಮೈನ್. ಹೌದಾ? ಸೊ ಇದು ಫಸ್ಟ್ ಮೆಥಡ್. ನೆಕ್ಸ್ಟ್ ಸೆಕೆಂಡ್ ಮೆಥಡ್. ಸೊ ಇದರಲ್ಲಿ ಸೆಕೆಂಡ್ ಮೆಥಡ್ ಯಾವ ಥರ ಅಂದರೆ ಸ್ಕ್ವಯರ್ ರೂಟ್ ಇರುತ್ತೆ. ಸ್ಕ್ವಯರ್ ರೂಟ್ ಕ್ವಶನ್ಸ್ ಬರ್ತವೆ. ಸ್ಕ್ವಯರ್ ರೂಟ್ ಒಳಗಡೆ ಸಮಥಿಂಗ್ ಏನಿರುತ್ತೆ, ಅದು ಸಮಥಿಂಗ್ ಅಂತ ಬರೀತಿದೆ ನೋಡಿರಿ. ಸ್ಕ್ವಯರ್ ರೂಟ್ ಒಳಗಡೆ ಇರೋಂಥದನ್ನು ಸಮಥಿಂಗ್ ಅಂತಿದ್ದೀನಿಲ್ಲ ಅಷ್ಟೇ. ಓಕೆ, ಈ ಥರ ಸ್ಕ್ವಯರ್ ರೂಟ್ ಕ್ವಶನ್ಸ್ ಬಂದಾಗ ಫೈಂಡ್ ದಿ ಡೊಮೈನ್ ಆಫ್ ಎ ಫಂಕ್ಷನ್ ಅಂತ ಕೇಳಿಬಿಡ್ತಾರೆ. ಸೊ ನಾವು ಅವಾಗ ಏನು ಮಾಡಬೇಕು, ಸೊ ಇದಕ್ಕೇನು ಮೆಥಡ್ ಏನು ಅಪ್ಲೈ ಮಾಡೋಕೆ, ಅವಾಗ ಡೊಮೈನ್ ಸ್ಕ್ವಯರ್ ರೂಟ್ ಒಳಗಡೆ ಇದೆಯಲ್ಲ ಸಮಥಿಂಗು, ಆ ಸಮಥಿಂಗ್ ಏನಾಗಬೇಕು ಯಾವಾಗಲೂ ಅದು ಗೊತ್ತಿರ್ಬೇಕು ನಮಗೆ. ಸಮಥಿಂಗ್ ಏನಾಗಬೇಕು, ಗ್ರೇಟರ್ ದೆನ್ 0 ಆಗಬೇಕು. ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಆಗಬೇಕು. ಸೊ ಸ್ಕ್ವಯರ್ ರೂಟ್ ಇನ್ಸೈಡ್ ಪಾಸಿಟಿವ್ ಆದರೆ ಮಾತ್ರ ರಿಯಲ್ ನಂಬರ್ಸ್ ಆಗುತ್ತೆ. ಸೊ ರಿಯಲ್ ನಂಬರ್ಸ್ ಆದರೆ ಮಾತ್ರ ನಮಗೆ ಡೊಮೈನ್ ಡಿಫೈನ್ ಮಾಡೋಕ್ಕೆ ಬರೋದು, ಯಾಕಂದರೆ ನಾವು ಡಿಸ್ಕಸ್ ಮಾಡ್ತಿರೋದೆಲ್ಲ ರಿಯಲ್ ನಂಬರ್ಸಲ್ಲಿ, ಕಾಂಪ್ಲೆಕ್ಸ್ ನಂಬರ್ಸ್ ನಾವು ಡಿಸ್ಕಸ್ ಮಾಡಲ್ಲ ಇಲ್ಲಿ. ಸೊ ನಮಗೆ ಸ್ಕ್ವಯರ್ ರೂಟ್ ಇನ್ಸೈಡು ಪಾಸಿಟಿವ್ ನಂಬರ್ ಆದರೆ ಮಾತ್ರ ಅವು ರಿಯಲ್ ನಂಬರ್ಸ್. ನೆಗೆಟಿವ್ ಆಗಿಬಿಟ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಆಗ್ತವೆ. ಸೊ ಹಂಗಂದರೆ ಸ್ಕ್ವಯರ್ ರೂಟ್ ಇನ್ಸೈಡ್ನ ನಾವು ಪಾಸಿಟಿವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸ್ಕ್ವಯರ್ ರೂಟ್ ಇನ್ಸೈಡ್ ಪಾಸಿಟಿವ್ ಆಗೋಕ್ಕೆ ಯಾವ್ಯಾವ ವ್ಯಾಲ್ಯೂಸ್ ಹಾಕಬೇಕು ಅವೆಲ್ಲ
ಡೊಮೈನಲ್ಲಿ ಬರ್ತವೆ. ಸೊ ಸಮಥಿಂಗ್ ಗ್ರೇಟರ್ ದೆನ್ 0 ಈಕ್ವಲ್ 0ನೂ ಆಗ್ಬೋದು. ಸೊ ಅದಕ್ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಅಂತ ಬರೀತೇವೆ. ಸಮಥಿಂಗ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸ್ಕ್ವೇರ್ ರೂಟ್ ಆಫ್ 0 ಏನಾಗುತ್ತೆ 0 ಆಗುತ್ತೆ, ಹೌದಾ? ಸೊ ಹಂಗಂದ್ರೆ 0 ಸ್ಕ್ವೇರ್ ರೂಟ್ ಇನ್ಸೈಡ್ 0 ಇದ್ದರೂ ಓಕೆ ಬರುತ್ತೆ ಆನ್ಸರು. ಸ್ಕ್ವೇರ್ ರೂಟ್ ಇನ್ಸೈಡ್ ಪಾಸಿಟಿವ್ ಇದ್ದರೂ ಬರುತ್ತೆ. ಸೊ ಇದ್ರ ಮೀನಿಂಗ್ ಏನು? ಸ್ಕ್ವೇರ್ ರೂಟ್ ಇನ್ಸೈಡು ಪಾಸಿಟಿವ್ ಇರಬೇಕು, ಇಲ್ಲ ಸ್ಕ್ವೇರ್ ರೂಟ್ ಇನ್ಸೈಡು 0 ಇರಬೇಕು. ಇವೆರಡು ಇದ್ದರೂ ರಿಯಲ್ ನಂಬರ್ಸ್. ಇವೆರಡು ಎದ್ರ ಅಂಡರ್ ಬರ್ತವೆ. ಈ ಥರ ಇದ್ದರೆ ನಾವು ಇವನೇನು ಹೇಳ್ಬೋದು, ರಿಯಲ್ ನಂಬರ್ಸ್ ಅಂತ ಹೇಳ್ಬೋದು. ರಿಯಲ್ ನಂಬರ್ಸಲ್ಲೇ ಬರ್ತವೆ. ಅದೇ ಸ್ಕ್ವೇರ್ ರೂಟ್ ಇನ್ಸೈಡ್ ನೆಗೆಟಿವ್ ನಂಬರ್ ಬಂದುಬಿಟ್ರೆ ಸೊ ಅದು ಕಾಂಪ್ಲೆಕ್ಸ್ ನಂಬರಲ್ಲಿ ಹೋಗ್ಬಿಡುತ್ತೆ. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ಫಂಕ್ಷನ್ಸಲ್ಲಿ. ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ರಿಯಲ್ ನಂಬರ್ಸ್. ಸೊ ನಮ್ಮ ಟಾರ್ಗೆಟ್ ಏನಿದ್ರು ರಿಯಲ್ ನಂಬರ್ಸೇ ನಾವು ಫೈಂಡ್ ಮಾಡ್ತಾ ಇರಬೇಕು. ನಮ್ಮ ಡೊಮೈನ್ ರಿಯಲ್ ನಂಬರ್ಸ್ ಒಳಗಡೆನೇ ಇರಬೇಕು, ಇಲ್ಲ ರಿಯಲ್ ನಂಬರ್ಸ್ ಆಗಬೇಕಷ್ಟೇ, ಕಾಂಪ್ಲೆಕ್ಸ್ ನಂಬರ್ ಆಗಂಗಿಲ್ಲ. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ ಸಮಥಿಂಗ್ ಅಂತ ಇದೆ. ಸೊ ಸಮಥಿಂಗ್ ಏನಾಗಬೇಕಂದ್ರೆ ಸಮಥಿಂಗ್ ಏನೋ ಒಂದು ಇರುತ್ತಲ್ಲ ಅದರೊಳಗೆ, ಅದು ಸಮಥಿಂಗ್ ಏನು ಮಾಡೋಕ್ಕೆ ಟ್ರೈ ಮಾಡೋಕೆ ನಾವು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗೋಕ್ಕೆ ಏನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂಸು ಅವೆಲ್ಲ ಡೊಮೈನ್ ಆಗ್ತವೆ. ಓಕೆ, ನೆಕ್ಸ್ಟ್ ಥರ್ಡ್ ಟೈಪ್ ಏನಿರುತ್ತೆ, ಥರ್ಡ್ ಏನು ಕೇಳ್ತಾರೆ, ಥರ್ಡ್ ಲಾಗ್ ಕೇಳ್ತಾರೆ. ಲಾಗ್ ಇನ್ಸೈಡ್ ಇರುತ್ತಲ್ಲ ಅದನ್ನು ಏನೋ ಇದೆ ಅಂತ ಬರೀತಿದ್ದೀನಿ. ಜಸ್ಟ್ ನಮಗೆ ಅರ್ಥ ಮಾಡ್ಕೊಳಕ್ಕಿದೆ, ಮೆಥಡ್ ಅರ್ಥ ಆಗೋಕ್ಕೆ. ಸೊ ಏನೋ ಇದೆ ಅಂದರೆ ಲಾಗ್ ಇನ್ಸೈಡ್ ಏನೋ ಒಂದು ಬರಿತೀವಲ್ಲ ನಾವು, ಅದನ್ನು ಏನೋ ಇದೆ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಇಲ್ಲಿ ಬೇಸ್ ಇರುತ್ತೆ ನಮಗೆ ಲಾಗಿಗೆ, ನಮ್ಗೆ ಆಲ್ರೆಡಿ ಗೊತ್ತು ಲಾಗಿಗೆ ಬೇಸ್ ಇರುತ್ತೆ, ಇದು ವ್ಯಾಲ್ಯೂ. ಲಾಗ್ ಸಮಥಿಂಗ್ ಫೈಂಡ್ ಮಾಡ್ತಿರ್ತೀವಲ್ಲ ಅದನ್ನು ಏನೋ ಇದೆ ಅಂತ, ಸಮಥಿಂಗ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ವರ್ಡ್. ಸೊ ಇಲ್ಲಿ ನಾವು ಏನೋ ಇದೆ ಅಂತ ಯೂಸ್ ಮಾಡ್ತೀನಿ ಅಷ್ಟೇ. ಓಕೆ, ಸುಮ್ಮನೆ ರಿಮೆಂಬರಿಗೋಸ್ಕರ, ನೆನ್ಪಿಟ್ಕೊಳಕ್ಕೋಸ್ಕರ. ಸೊ ಈಗ ಇಲ್ಲಿ ಏನೋ ಇದೆ ಅಲ್ಲ, ಇದು ಏನೋ ಇದೆ ಅಂತಿದ್ದೀವಲ್ಲ, ಇದೇನಾಗಬೇಕು, ಇದು ಗ್ರೇಟರ್ ದೆನ್ 0 ಆಗಬೇಕು, ಪಾಸಿಟಿವ್ ಆಗಬೇಕು ಅಂತ. ಲಾಗ್ ವ್ಯಾಲ್ಯೂನ ಫೈಂಡ್ ಮಾಡ್ತಿದ್ದೀವಲ್ಲ, ಲಾಗ್ ಇನ್ಸೈಡ್ ಆಗ್ತಿದ್ದೀವಲ್ಲ, ವ್ಯಾಲ್ಯೂ ಇನ್ಪುಟ್ ಮಾಡ್ತಿದ್ದೀವಲ್ಲ, ಅದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಲಾಗಿಗೆ ನೆಗೆಟಿವ್ ವ್ಯಾಲ್ಯೂ ಬರಲ್ಲ. ಓಕೆ, ಸೊ ಲಾಗ್ ಇನ್ಸೈಡ್ ಇನ್ಪುಟ್ ಮಾಡ್ತಾ ಇರೋದು ಯಾವಾಗಲೂ ಪಾಸಿಟಿವ್ ಇರಬೇಕು. ಅಂದರೆ ಲಾಗ್ ಡೊಮೈನ್ನ ನಾವು ಪಾಸಿಟಿವೇ ಇರೋಂಗೆ ನೋಡ್ಕೋಬೇಕು. ಡೊಮೈನ್ ಏನಾರು ಅದು ಲಾಗ್ ಇನ್ಸೈಡ್ ಇನ್ಪುಟ್ ಮಾಡೋ ವ್ಯಾಲ್ಯೂ ಪಾಸಿಟಿವ್ ಇಲ್ಲ ಅಂದರೆ ಸೊ ಅದು ಡೊಮೈನಲ್ಲಿ ಬರಲ್ಲ. ಸೊ ಲಾಗ್ ಫಂಕ್ಷನ್ ಥರ ಕೊಟ್ಟು ಇದ್ರ ಡೊಮೈನ್ ಫೈಂಡ್ ಮಾಡಂದ್ರೆ ನಾವು ಫಸ್ಟ್ ಏನು ನೋಡ್ಬೇಕು, ಲಾಗ್ ಇನ್ಸೈಡ್ ಪುಟ್ ಮಾಡ್ತಿದ್ದೀವಲ್ಲ, ಸೊ ಅದನ್ನು ಪಾಸಿಟಿವ್ ಮಾಡೋಕ್ಕೆ ಟ್ರೈ ಮಾಡೋಕೆ. ಅದಕ್ಕೆ ಏನೋ ಇದೆ ಏನಾಗಬೇಕು, ಗ್ರೇಟರ್ ದೆನ್ 0. ಸೊ ಇದ್ರ ಮೀನಿಂಗ್ ಏನು, ಪಾಸಿಟಿವ್ ಆಗಬೇಕಂತ ಇದ್ರ ಮೀನಿಂಗ್. ಏನೋ ಇದೆ ಅದೆಲ್ಲ ಅದು ಗ್ರೇಟರ್ ದೆನ್ 0 ಆಗಬೇಕು. ಓಕೆ, 0 ಆಗೋಂಗಿಲ್ಲ, 0ನೂ ಆಗೋಂಗಿಲ್ಲ, ಹೌದಾ? ಗ್ರೇಟರ್ ದೆನ್ 0 ಆಗಬೇಕು. ನೆಕ್ಸ್ಟ್ ಇಲ್ಲಿ ಬೇಸ್ ಇದೆಯಲ್ಲ, ಇದು ಮೇನ್. ಈ ಬೇಸ್ ಏನಾಗುತ್ತೆ ಅದನ್ನು ನೋಡ್ಕೋಬೇಕು. ಬೇಸ್ ಏನಾಗುತ್ತೆ, ಇದು ಕೂಡ ಗ್ರೇಟರ್ ದೆನ್ 0 ಆಗಬೇಕು. ಬೇಸ್ ಕೂಡ ಗ್ರೇಟರ್ ದೆನ್ 0, ಪಾಸಿಟಿವೇ ಇರಬೇಕು ಅದು ಕೂಡ. ಮತ್ತು ಆ್ಯಂಡ್ ಇನ್ನೂ ಒಂದು ಎಕ್ಸ್ಟ್ರಾ ಕಂಡೀಷನ್ ಐತೆ. ಬೇಸ್ ಇಲ್ಲಿತ್ತಲ್ಲ, ಇದು ಬಿ ಅನ್ನೋದು 1 ಆಗಬಾರ್ದು, ನಾಟ್ ಈಕ್ವಲ್ಸ್ ಟು 1. ಬಿ 1 ಆಗ್ಲಾರ್ದಂಗೆ ನೋಡ್ಕೋಬೇಕು. 1 ಆಗಬಾರ್ದು. 1 ಬಿಟ್ಟು ಪಾಸಿಟಿವ್ ನಂಬರ್ ಏನೇ ಆಗ್ಬೋದು, ಅಂದರೆ 0ಕ್ಕಿಂತ ಜಾಸ್ತಿ ಏನೇ ಇರ್ಬೋದು, ಬಟ್ 1 ಆಗಬಾರ್ದು. ಇದು ಸೆಕೆಂಡ್. ಬೇಸಲ್ಲಿ ಏನಾರ ಡೊಮೈನ್ ಫೈಂಡ್ ಮಾಡೋ ಸಿಚುವೇಶನ್ ಬಂದಾಗ ಬೇಸ್ ಹೆಂಗಿರಬೇಕು, ಪಾಸಿಟಿವ್ ಇರಬೇಕು ಮತ್ತು 1 ಆಗಬಾರ್ದು. ಅದೇ ಲಾಗ್ ಇನ್ಸೈಡ್ ಇಲ್ಲಿ ಏನಾರ ಡೊಮೈನ್ ಫೈಂಡ್ ಮಾಡೋ ಸಿಚುವೇಶನ್ ಬಂದಾಗ ಸೊ ಆ ಏನೋ ಇದೆ ಒಳಗಡೆ, ಲಾಗ್ ಒಳಗಡೆ ಏನೋ ಇರುತ್ತಲ್ಲ, ಆ ಏನೋ ಇದೆ ಏನಾಗಿರಬೇಕು, ಗ್ರೇಟರ್ ದೆನ್ 0 ಇರಬೇಕು, ಪಾಸಿಟಿವ್ ಇರಬೇಕು. ಓಕೆ, ಸೊ ಇವಿಷ್ಟು ಪಾಯಿಂಟ್ ನಮ್ಗೆ ಅರ್ಥ ಆಗಿಬಿಟ್ರೆ, ಈ 3 ಪಾಯಿಂಟ್ಸ್ ಬಗ್ಗೆ ನಮ್ಗೆ ಕ್ಲಿಯರ್ ಕಟ್ ಆಗಿಬಿಟ್ರೆ, ಸೊ ನಮಗೆ ಕ್ಲಿಯರಾಗಿ ಅರ್ಥ ಆಗಿಬಿಟ್ರೆ, ಸೊ ಇದನ್ನೇ ಮಿಕ್ಸ್ ಮಾಡಿ ಸಾಲ್ವ್ ಮಾಡಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಕ್ವಶನ್ಸ್. ಓಕೆ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಥರ ಬಂತಂದರೆ ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ 0 ಆದರೆ ಏನಾಗುತ್ತೆ, ನಾಟ್ ಡಿಫೈನ್ ಆಗುತ್ತೆ. ಸೊ ಫಂಕ್ಷನೇ ಡಿಫೈನ್ ಆಗಲ್ಲ. ಫಂಕ್ಷನ್ ಡಿಫೈನ್ ಆಗಬೇಕಂದ್ರೆ ಡಿನಾಮಿನೇಟರ್ 0 ಆಗ್ಲಾರ್ದಂಗೆ ನೋಡ್ಕೋಬೇಕು. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಥರ ಕ್ವಶನ್ ಬಂತಂದರೆ ಸ್ಕ್ವೇರ್ ರೂಟ್ ಇನ್ಸೈಡ್ ಪಾಸಿಟಿವ್ ಇರಬೇಕು, ಇಲ್ಲ 0 ಇರಬೇಕು. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಪಾಸಿಟಿವ್ ಇಲ್ಲ, 0ನೂ ಇಲ್ಲ, ನೆಗೆಟಿವ್ ಇದೆ ಅಂದರೆ ಸೊ ಇದು ವರ್ಕ್ ಆಗಲ್ಲ. ಸೊ ಪಾಸಿಟಿವ್ ಇಲ್ಲ, 0 ಇಲ್ಲ ಅಂದರೆ ನೆಗೆಟಿವ್ ಇರುತ್ತೆ. ನೆಗೆಟಿವ್ ಇತ್ತಂದರೆ ರಿಯಲ್ ನಂಬರ್ಸಲ್ಲಿ ಬರಲ್ಲ, ಅದು ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಲಾಗ್ ಇದೆ. ಸೊ ಲಾಗ್ ಒಳಗಡೆ ಲಾಗ್ ಇನ್ಸೈಡ್ ಇರೋದು ಏನೋ ಇದೆ ಅಂತ ಇದೆಯಲ್ಲ, ಅದು ಪಾಸಿಟಿವ್ ಇರಬೇಕು. ಸೊ ಗ್ರೇಟರ್ ದೆನ್ 0, ಸೊ ಪಾಸಿಟಿವ್ ಆಗಂಗೆ ನೋಡ್ಕೋಬೇಕು. ನೆಕ್ಸ್ಟ್ ಬಿ ಅಂತ ಇದೆಯಲ್ಲ, ಸೊ ಬಿ ಏನಾಗಿರ್ಬೇಕು, ಬೇಸ್ ಕೆಳಗಡೆ ಲಾಗ್ ಬೇಸ್ ಕೊಟ್ಟಿರ್ತಾರಲ್ಲ, ಅದು ಬೇಸು ಪಾಸಿಟಿವ್ ಇರಬೇಕು ಮತ್ತು 1 ಆಗಬಾರ್ದು. ಈ ಥರ ನೋಡ್ಕೋಬೇಕು. ಇವಿಷ್ಟು ನಾವು ಫೋಕಸ್ ಮಾಡ್ತಾ ಹೋದರೆ ಸೊ ಡೊಮೈನ್ ಅವ್ರು ಏನೇ ಕೇಳಿ ನಾವು ಫೈಂಡ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಇದೆ. ಇದೇ ಮೆಥಡ್ಸ್ ಟು ಫೈಂಡ್ ಡೊಮೈನ್ ಆಫ್ ಎ ಫಂಕ್ಷನ್. ಅಂದರೆ ಈ 3 ಪಾಯಿಂಟ್ಸ್ ನಿಮ್ಗೆ ನೆನಪಿರ್ಬೇಕು. ನ್ಯೂಮರೇಟರ್ ಡಿನಾಮಿನೇಟರ್ ಬಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಬಂದರೆ ಏನಾಗುತ್ತೆ, ಲಾಗ್ ಬಂದರೆ ಏನಾಗುತ್ತೆ, ಇವನ್ನೇ ಮಿಕ್ಸ್ ಮಾಡಿ ಕೇಳ್ತಾರೆ ಕ್ವಶನ್. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಗೊತ್ತಿರ್ಬೇಕು ನಮಗೆ. ಸೊ 4th ಪಾಯಿಂಟ್ ಇಲ್ಲಿ ಬರೀತೀನಿ. ಇನ್ನೂ ಒಂದು ಇದು ಎಕ್ಸ್ಟ್ರಾ ಇದು, ಅಂದರೆ ಎಕ್ಸ್ಟ್ರಾ ನಮ್ಗೇನು ಗೊತ್ತಿರ್ಬೇಕು, ಇದ್ರ ಬಗ್ಗೆ ಗೊತ್ತಿರಬೇಕು. ವೇವಿ
ವೇವಿ ಕರ್ವ್ ಮೆಥಡ್ ಅಂತ ಇದೆ. ಇವಿಷ್ಟು ನಮಗೆ ಗೊತ್ತಿದ್ದರೆ ಸೊ ಫೈಂಡ್ ಡೊಮೈನ್ ಆ್ಯಂಡ್ ಡೊಮೈನ್ ಫಂಕ್ಷನ್ ಫೈಂಡ್ ಮಾಡೋಕ್ಕೆ ಈಸಿ. ವೇವಿ ಕರ್ವ್ ಮೆಥಡ್ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ. ಸೊ ಈಸಿ ಇದೆ ಅದು ಮೆಥಡ್ ಅಪ್ಲೈ ಮಾಡಿದ್ರೆ ಏನಾದ್ರು ಫಾಸ್ಟಾಗಿ ಸಿಕ್ಬಿಡುತ್ತೆ ನಮಗೆ ಡೊಮೈನ್ ಏನಿರುತ್ತೆ ಅಂತ. ಓಕೆ, ಸೊ ಇವಿಷ್ಟ್ರ ಬಗ್ಗೆ ಗೊತ್ತಿತ್ತಂದರೆ ಡೊಮೈನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. CETಯಲ್ಲಿ ಡೊಮೈನ್ ಮೇಲೆ ಬರೋಂಥ ಕ್ವಶನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡೋಣ. ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ಸಲ್ಲಿ ಈ ಮೆಥಡ್ ಯಾವ್ಯಾವ ಬರ್ತಾ ಇದ್ದಾವೆ, ಹೆಂಗೆ ಅಪ್ಲೈ ಮಾಡಬೇಕು ನೋಡ್ತಾ ಹೋಗೋಣ. ವಿತ್ ಪ್ರಾಬ್ಲಮ್ ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡಿದಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೀವು ನೆಕ್ಸ್ಟ್ ಎಲ್ಲನ ಡೊಮೈನ್ ಆಫ್ ಎ ಫಂಕ್ಷನ್ನ ಪ್ರಾಬ್ಲಮ್ ಎಲ್ಲನ ನೋಡಿದರೆ ಈ ಮೆಥಡ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸಿಗೆ ಮೂವ್ ಆಗೋಣ. ಸೊ ಈಗ ಪ್ರಾಬ್ಲಮ್ಸ್ ನೋಡ್ರಿ. ಸೊ ಈ ಕಾನ್ಸೆಪ್ಟ್ ಈಗ ನಮಗೆ 3 ಪಾಯಿಂಟ್ಸ್ ಅರ್ಥ ಆಯ್ತು, ಹೌದಾ? ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈಗ ಡೊಮೈನ್ ಈಗ ಫಸ್ಟ್ ಪ್ರಾಬ್ಲಮ್, ಇದು ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಸೊ ಫಸ್ಟ್ ಕ್ವಶನಲ್ಲಿ ಡೊಮೈನ್ ಆಫ್ ಅಂತ ಸ್ಕ್ವೇರ್ ರೂಟ್ ಕೊಟ್ರೆ, ಡೊಮೈನ್ ಆಫ್ ಅಂತ ಇಲ್ಲಿ ನೋಡ್ರಿ ಸ್ಕ್ವೇರ್ ರೂಟ್ ಇದೆ. ಸೊ ಇದು ಮೇನ್ ನಮಗೆ ಸ್ಕ್ವೇರ್ ರೂಟ್ ಬಂತಂದ್ರೆ ನಾವು ಇದನ್ನು ಅಪ್ಲೈ ಮಾಡಬೇಕು ಅಂತ ಇದೆಯಲ್ಲ, ಇದನ್ನು ಅಪ್ಲೈ ಮಾಡಬೇಕು. ಸ್ಕ್ವೇರ್ ರೂಟ್ ಬಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಸಮಥಿಂಗ್. ಸೊ ಸಮಥಿಂಗ್ ಏನಾಗುತ್ತೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗ್ತಿದೆ, ಅದು ಮೇನ್. ಈಗ ಸೊ ಈಗ ಏನಾಗುತ್ತೆ ನೋಡ್ರಿ, ನಮಗೇನಿದೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಹೌದಾ? ಸ್ಕ್ವೇರ್ ರೂಟ್ ಸಮಥಿಂಗ್, ಆ ಸಮಥಿಂಗ್ ಏನಿದೆ ನೋಡ್ರಿ, ಸಮಥಿಂಗ್ ಏನಿದೆ ಬರ್ಕೊತೀನಿ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗಬೇಕು, ಸಮಥಿಂಗ್ ಅದರೊಳಗಡೆ ಇರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಅಂದರೆ ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದನ್ನು 0 ಅಥವಾ ಪಾಸಿಟಿವ್ ಮಾಡೋಕ್ಕೆ ಎಕ್ಸ್ ವ್ಯಾಲ್ಯೂ ಏನು ಹಾಕಬೇಕು ಅಂತ ಚೆಕ್ ಮಾಡೋಕೆ, ಅದೇ ಡೊಮೈನ್ ಅಂದರೆ ಎಕ್ಸ್ ವ್ಯಾಲ್ಯೂ. ಇಲ್ಲಿ ಎಕ್ಸ್ ಇದೆ ಅಲ್ಲ, ಆ ಎಕ್ಸ್ ಏನು ಪುಟ್ ಮಾಡೋಕೆ, ಇಲ್ಲಿ ಎಕ್ಸ್ ಪುಟ್ ಮಾಡಬೇಕಲ್ಲ, ಇಲ್ಲಿ ಏನು ಪುಟ್ ಮಾಡಿದರೆ ಇದು ವರ್ಕ್ ಆಗುತ್ತೆ ಅಂತ ಫೈಂಡ್ ಮಾಡೋಕೆ, ಇದೇ ಡೊಮೈನ್ ಆಫ್ ಎ ಫಂಕ್ಷನ್ ಅಂತ ಕೇಳ್ತಿದ್ದಾರೆ. ಅಂದರೆ ಆ ಫಂಕ್ಷನಲ್ಲಿ ಎಕ್ಸ್ ಪ್ಲೇಸಲ್ಲಿ ಯಾವ ವ್ಯಾಲ್ಯೂಸ್ ಹಾಕಿದರೆ ಆ ಫಂಕ್ಷನ್ನು ಡಿಫೈನ್ ಆಗುತ್ತೆ, ಬರುತ್ತೆ, ಆನ್ಸರ್ ಕ್ಲಿಯರಾಗಿ ಬರ್ತವೆ ಅಂತ. ಎಕ್ಸ್ ವ್ಯಾಲ್ಯೂ ಏನೇನು ಹಾಕಿದರೆ ಏನು ಪ್ರಾಬ್ಲಮ್ ಇಲ್ದಂಗೆ, ಏನು ಡಿಫಿಕಲ್ಟ್ ಇಲ್ದಂಗೆ, ಸೊ ಕ್ಲಿಯರಾಗಿ ಆನ್ಸರ್ಸ್ ಬರ್ಬೇಕು ನಮಗೆ. ಸೊ ಅಂಥ ಎಕ್ಸ್ ವ್ಯಾಲ್ಯೂಸ್ನ ಫೈಂಡ್ ಮಾಡೋದೇ ಡೊಮೈನ್. ಇನ್ಪುಟ್ ಏನು ಮಾಡಬೇಕು ಅಂತ ಕೇಳ್ದಂಗೆ ಡೊಮೈನ್ ಅಂದರೆ. ಓಕೆ, ರೇಂಜ್ ಕೇಳ್ತಾರಲ್ಲ, ರೇಂಜ್ ಅಂದರೆ ಔಟ್ಪುಟ್ ಏನು ಬರುತ್ತೆ ಅಂತ ಕೇಳ್ದಂಗೆ ಅಷ್ಟೇ. ಸೊ ಈಗ ನಾವು ಡೊಮೈನ್ ಆಗಿರೋದ್ರಿಂದ ಎಕ್ಸ್ ಏನು ಹಾಕಿದರೆ ಇದು ಡಿಫೈನ್ ಆಗುತ್ತೆ ಅಂತ ಕೇಳ್ತೀವಿ. ಇದು ಡಿಫೈನ್ ಆಗಬೇಕಂದ್ರೆ, ಸ್ಕ್ವೇರ್ ರೂಟ್ ಡಿಫೈನ್ ಆಗಬೇಕಂದ್ರೆ ಅದ್ರ ಇನ್ಸೈಡ್ ಏನು ಮಾಡ್ಬೇಕು ನಾವು, ನಮ್ಮ ಟಾರ್ಗೆಟ್ ಏನು, ಸ್ಕ್ವೇರ್ ರೂಟ್ ಇನ್ಸೈಡ್ನ ಪಾಸಿಟಿವನ್ನ ಇರಬೇಕು, ಇಲ್ಲ ಸ್ಕ್ವೇರ್ ರೂಟ್ ಇನ್ಸೈಡ್ 0 ಇದ್ದರೂ ಪರವಾಗಿಲ್ಲ. ಸ್ಕ್ವೇರ್ ರೂಟ್ ಇನ್ಸೈಡ್ 0 ಇದ್ದರೂ ನಮಗೆ ರಿಯಲ್ ನಂಬರ್ ಬರುತ್ತೆ, ಸ್ಕ್ವೇರ್ ರೂಟ್ ಇನ್ಸೈಡ್ ಪಾಸಿಟಿವ್ ಇದ್ದರೂ ರಿಯಲ್ ನಂಬರ್ ಬರುತ್ತೆ, ಡಿಫೈನ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಇನ್ಸೈಡ್ ಏನಾರು ನೆಗೆಟಿವ್ ಬಂದುಬಿಟ್ರೆ ಬರಲ್ಲ, ರಿಯಲ್ ನಂಬರ್ ಬರಲ್ಲ. ಸೊ ರಿಯಲ್ ನಂಬರ್ ಬರಲ್ಲ ಅಂದರೆ ಕಾಂಪ್ಲೆಕ್ಸ್ ನಂಬರಲ್ಲಿ ಹೋಯ್ತು. ಬಟ್ ನಾವು ಇಲ್ಲಿ ಡಿಫೈನ್ ಮಾಡ್ತಿರೋದು ಓನ್ಲಿ ರಿಯಲ್ ನಂಬರ್ಸ್. ಸೊ ಹಂಗಾಗಿ ಪಾಸಿಟಿವ್ 0 ಬರಬೇಕಂದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗಬೇಕು, ಗ್ರೇಟರ್ ದೆನ್ ಈಕ್ವಲ್ಸ್ ಟು 0. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಥರ ಇದೆ. ಸೊ ಈ ಥರ ಇದ್ದರೆ ನಾವೇನು ಫೈಂಡ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ ಏನು ಬರಿತೀವಿ, ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ ಇಲ್ಲೇನು ಯೂಸ್ ಮಾಡೋದಿಲ್ಲ ಫಾರ್ಮುಲಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇತ್ತಲ್ಲ, ನಮಗೆ ಇದು ನೆನಪಾಗಬೇಕು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಅದು ಯೂಸ್ ಮಾಡಿದರೆ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರ್ತವೆ ಫಸ್ಟ್ ಫೈಂಡ್ ಮಾಡ್ಕೊಳ್ರಿ, ಈಸಿ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿರಿ, ಎ ಮೈನಸ್ ಎಕ್ಸ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ ಸೈಡಿಗೆ, ಎ ಮೈನಸ್ ಎಕ್ಸ್ನ 0 ಮಾಡಿದರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಎ ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಪುಟ್ ಮಾಡಿದರೆ 0 ಆಗಿಬಿಡುತ್ತೆ ನೋಡ್ಕೊಳ್ರಿ. ಸೊ ಎಕ್ಸ್ ವ್ಯಾಲ್ಯೂ ಏನು ಎ ಹಾಕಿದರೆ ಏನಾಗುತ್ತೆ 0 ಆಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಪ್ಲಸ್ ಎ ಐತಲ್ಲ, ಎ ಪ್ಲಸ್ ಐತಲ್ಲ ಅಂದರೆ ಏನಾಗಬೇಕು ಇಲ್ಲಿ ಮೈನಸ್ ಎ. ಈ ಥರ ನೀವು ಇಲ್ಲಿ ಸೈಡಿಗೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಎ ಪ್ಲಸ್ ಎಕ್ಸ್ ಏನಾದ್ರು 0 ಆಗಬೇಕಂದ್ರೆ ಎಕ್ಸ್ ಏನಾಯ್ತು, ಎ ಸೈಡ್ ಬಂದರೆ ಮೈನಸ್ ಎ ಆಯಿತು. ಸೊ ಎಕ್ಸ್ ವ್ಯಾಲ್ಯೂಸ್ ಏನು, ಇದು 0 ಆಗಬೇಕಂದ್ರೆ ಎಕ್ಸ್ ಏನು ಹಾಕಬೇಕು, ಇದು 0 ಆಗಬೇಕಂದ್ರೆ ಎಕ್ಸ್ ಏನು ಹಾಕಬೇಕು, ಈ ಥರ ನೋಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಎ ಬಂತು, ಎಕ್ಸ್ ವ್ಯಾಲ್ಯೂ ಮೈನಸ್ ಎ ಬಂತು. ಸೊ ಇದರಲ್ಲೇ ಇರ್ತೀವಿ ನಮ್ಗೆ ಆನ್ಸರ್. ಸೊ ಈಗ ಇದನ್ನು ವೇವಿ ಕರ್ವ್ ಮೆಥಡ್ ಅಂತೀವಿ. ವೇವಿ ಕರ್ವ್ ಮೆಥಡಿಂದ ಇದು ಫೈಂಡ್ ಮಾಡಿ. ಸೊ ಫಸ್ಟ್ ಟೇಬಲ್ ನೆಗೆಟಿವ್ ಬರುತ್ತೆ, ಸೊ ಇದು ಮೈನಸ್ ಎ, ಇದು ಪ್ಲಸ್ ಎ. ಅರ್ಥ ಆಗ್ತೇನಾ, ಪಾಸಿಟಿವ್ ಬರಬೇಕು, ನಮಗೆ ಆನ್ಸರ್ ಏನು ಬರಬೇಕು ನೋಡ್ರಿ, ಪಾಸಿಟಿವ್ ಬರಬೇಕು. ಸೊ ಈಗ ಇನ್ ಬಿಟ್ವೀನ್ ಮೈನಸ್ ಎ ಇರುತ್ತೆ ಅಂತ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಲ್ಲ, ಸೊ ಇಲ್ಲೇನಿರುತ್ತೆ, ಇದು ಪ್ಲಸ್ ಇರುತ್ತೆ. ಸೊ ಮೈನಸ್ ಎ ಟು ಎ ಈ ವ್ಯಾಲ್ಯೂಸಲ್ಲೇ ಬರುತ್ತೆ ಆನ್ಸರು ಅಂತ. ಸೊ ಹಂಗಂದ್ರೆ ಮೈನಸ್ ಎ ಟು ಎ ಅಂದರೆ ಯಾವ್ದು ಆಗ್ತೀರ ಆಪ್ಷನ್ ನೋಡ್ರಿ, 2 ಇದ್ದಾವೆ, ಇದು ಬರಲ್ಲ, ಇದು ಬರಲ್ಲ.
ಸೊ -a ಇಲ್ಲಿ ಇದೆ, -a ಇದೆ, ಇಲ್ಲಿ ಓಪನ್ ಇಂಟರ್ವಲ್ ಇದೆ, ಕ್ಲೋಸ್ಡ್ ಇಂಟರ್ವಲ್ ಇದೆ. ಈಗ ಇಲ್ಲಿ ಅಬ್ಸರ್ವ್ ಮಾಡಿದರೆ ನೀವು ಕ್ಲಿಯರಾಗಿ ಎನ ಇದ್ರಾಗ ಇನ್ಪುಟ್ ಮಾಡಿದರೆ 0 ಬರುತ್ತೆ. 0 ಬರ್ಬೋದು, ಯಾಕಂದ್ರೆ ಇಲ್ಲಿ ಏನಿದೆ ನೋಡ್ರಿ, ಈಕ್ವಲ್ ಐತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ ಮೈನಸ್ ಏನಿದ್ರೆ ಪುಟ್ ಮಾಡಿದ್ರೆ 0 ಬರುತ್ತೆ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇದೆ, ಈಕ್ವಲ್ ಟು 0 ಬಂದರೆ ಪರವಾಗಿಲ್ಲ. ಸೊ ಹಂಗಂದ್ರೆ ಏನಾಗುತ್ತೆ, ಇದು ಕ್ಲೋಸ್ಡ್ ಇಂಟರ್ವಲ್ -a, ಕ್ಲೋಸ್ಡ್ ಇಂಟರ್ವಲ್ -a ಆಗುತ್ತೆ. ಯಾವುದು ಇದು? ಕ್ಲೋಸ್ಡ್ ಇಂಟರ್ವಲ್ -a ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಇದನ್ನು ಇನ್ನೊಂದು ಥರನೂ ಮಾಡೋದು. ಇನ್ನೊಂದು ಥರ ನೋಡ್ರಿ, ನಿಮಗೆ ಫಾರ್ಮುಲಾ ಎಲ್ಲ ಗೊತ್ತಾಗಿಲ್ಲ ಅಂದರೆ ನೋಡಿ, a² - x². ಸೊ ಏನಾಯ್ತು, a² - x² ಗ್ರೇಟರ್ ದೆನ್ ಈಕ್ವಲ್ಸ್ ಟು 0. ಮಾಮೂಲಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಆ ಥರ. a² ಇದೇನಾಯಿತು, x² ಈ ಸೈಡ್ ಹೋಯಿತು, ಅಂದರೆ x² ಏನಾಗ್ತಾ ಇದೆ, a² ಕಡಿಮೆ ಇರಬೇಕಂತೆ. x² a² ಕಡಿಮೆ ಇರಬೇಕಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಪ್ಲಸ್ ಎ ಮತ್ತು -a ಕಡಿಮೆ ಇರಬೇಕಂತ. +a ಕಡಿಮೆ ಅಂದರೆ ಇದೆ, -a ಕಡಿಮೆ ಅಂದರೆ ಇದೆ. ಸೊ ಇನ್ ಬಿಟ್ವೀನ್ ಮೈನಸ್ ಆ್ಯಂಡ್ +a ಅಂತ ಇದ್ರ ಮೀನಿಂಗ್. ಗೊತ್ತಾಗ್ತೇನೆ? ಈ ಥರನೂ ಸಾಲ್ವ್ ಮಾಡ್ಬೋದು. ಅಂದರೆ ಎಕ್ಸ್ ವ್ಯಾಲ್ಯೂ a ಕಡಿಮೆ ಇರಬೇಕು, ಇಲ್ಲ ಎಕ್ಸ್ ವ್ಯಾಲ್ಯೂ -a ಕಡಿಮೆ ಇರಬೇಕು ಅಂತ ಬರ್ತಾ ಇದೆ. ಸೊ ಎರಡು a ಕಡಿಮೆ -a ಕಡಿಮೆ ಅಂದರೆ ಇನ್ ಬಿಟ್ವೀನ್ ಮೈನಸ್ ಆ್ಯಂಡ್ a ಇರುತ್ತೆ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇರೋದ್ರಿಂದ 0 ಬರ್ಬೋದು. 0 ಬರ್ಬೋದು ಅಂದರೆ a ಮತ್ತು -a ಹಾಕ್ಬೋದು. ಹಂಗಾಗಿ ಆಪ್ಷನ್ ಎ ಕ್ಲೋಸ್ಡ್ ಇಂಟರ್ವಲ್ ಬರುತ್ತೆ. 0 ಬರಬಾರ್ದು. ಅಕಸ್ಮಾತ್ ಏನಾರು ಬರೀ ಜಸ್ಟ್ ಗ್ರೇಟರ್ ದೆನ್ 0 ಇದ್ದಿದ್ರೆ ಓಪನ್ ಇಂಟರ್ವಲ್ ಬರೋದು, ಯಾಕಂದರೆ ಈಕ್ವಲ್ ಇಲ್ಲ, ಇಲ್ಲಿ 0 ಆಗಂಗಿಲ್ಲ. ಸೊ ಹಂಗಂದ್ರೆ ಓಪನ್ ಇಂಟರ್ವಲ್ -a, a ಬರೋದು. ಬಟ್ ಇಲ್ಲೇನಿದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇರೋದ್ರಿಂದ ಕ್ಲೋಸ್ಡ್ ಇಂಟರ್ವಲ್ -a, a ಆಯಿತು. ಇದೇ ಆನ್ಸರ್. ಇಲ್ಲೇ ಅಬ್ಸರ್ವ್ ಮಾಡಿ, ಇದಿಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಯಿತು ಪ್ರಾಕ್ಟೀಸ್ ಮಾಡಿದಂದರೆ ನೆಕ್ಸ್ಟ್ ಟೈಮ್ ಈ ಥರ ಬಂದಾಗ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿರಿ, ಎ ಇದೆ, ಹೌದಾ, a² ಇದೆ, ಇಲ್ಲಿ a² ಇದೆ. ಇದನ್ನ ಹೆಂಗೆ ಬರಿಬೋದು, +or -a² ಅಂತ ಬರಿಬೋದು. ಎಕ್ಸ್ ವ್ಯಾಲ್ಯೂ ಅಂದರೆ ಇಲ್ಲಿ a² ಆಯ್ತಲ್ಲ, ಅಬ್ಸರ್ವ್ ಮಾಡಿರಿ, a² ಆಯ್ತಾ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಕೆ ಡೌಟ್ ಬರುತ್ತಲ್ಲ, +a ಆಗ್ಬೋದು, -a ಆಗ್ಬೋದು. ಇದನ್ನು ಸ್ಕ್ವೇರ್ ಮಾಡಿದರೆ ಏನು ಬರ್ತಾ ಇದೆ, a² - +a² ಅಂದರೆ a², a² - a² 0, -a² ಅಂದರೆ a², a² - a² 0. ಇನ್ ಬಿಟ್ವೀನ್ +a -a ಬಿಟ್ವೀನ್ ಇರೋದು ಯಾವುದು, ಇದು ಏನು ಹಾಕ್ಬೋದು, -a ಹಾಕ್ಬೋದು. ಅದಕ್ಕೆ ಕ್ಲೋಸ್ಡ್ ಇಂಟರ್ವಲ್ ಇಲ್ಲೇ ಫೈಂಡ್ ಮಾಡಿಬಿಡ್ಬೋದು. ಬಟ್ ಇದು ಕಾನ್ಸೆಪ್ಟ್ ಅರ್ಥ ಆಗಬೇಕು ನಿಮ್ಗೆ, ಯಾವ ಥರ ಆಗ್ತಾ ಇದೆ ಅಂತ. ಇದು ಗೊತ್ತಾಯ್ತು ಅನ್ಕೊಂಡು. ಏನು ಇಲ್ಲಿ ಮೇನ್ ನಾವು ಅಪ್ಲೈ ಮಾಡಿದ್ದೇನಿದು, ಡೊಮೈನ್ ಅಂದ ತಕ್ಷಣ ನಾವೇನು ಅಪ್ಲೈ ಮಾಡಿದ ಇದಿಷ್ಟು, ಇದು ಗೊತ್ತಿರಬೇಕು. ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು ಏನಾಗಬೇಕು, ಪಾಸಿಟಿವ್ ಆಗಬೇಕು. ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಹಾಗೆ ಮಿಕ್ಸ್ ಕೇಳ್ತಾರೆ ಅಂತ ಹೇಳಿದ್ವಿ, ಹೌದಾ. ಸೊ ಇನ್ನೊಂದು ಸೆಕೆಂಡ್ ಕ್ವಶನ್ ಮಿಕ್ಸ್ ಕೇಳ್ತಾ ಇದ್ದಾರೆ. ಅಂದರೆ ಮಿಕ್ಸ್ ಏನು ಇಲ್ಲ ನೋಡಿ, ಸ್ಕ್ವೇರ್ ರೂಟ್ದು ಕೇಳ್ತಾ ಇದ್ದಾರೆ, ಪ್ಲಸ್ ನ್ಯೂಮರೇಟರ್ ಡಿನಾಮಿನೇಟರ್ದು ಮಿಕ್ಸ್ ಇದೆ. ನ್ಯೂಮರೇಟರ್ ಡಿನಾಮಿನೇಟರ್ ಸ್ಕ್ವೇರ್ ರೂಟು ಇವೆರಡು ಕಾನ್ಸೆಪ್ಟ್ ಮಿಕ್ಸ್ ಮಾಡಿ ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ಅಂದರೆ ಇದರಲ್ಲಿ ಏನೇನು, ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಮಿಕ್ಸ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಸ್ಕ್ವೇರ್ ರೂಟ್ ಇನ್ಸೈಡ್ ಏನಿದೆ ನೋಡ್ರಿ, ಫಸ್ಟ್ನೇದು ಸ್ಕ್ವೇರ್ ರೂಟ್ ಇನ್ಸೈಡ್ 4 - x ಐತೆ, ಹೌದಾ. ಅದನ್ನು ಫೋಕಸ್ ಮಾಡಿರಿ ಫಸ್ಟಿಗೆ. ಸ್ಕ್ವೇರ್ ರೂಟ್ 4 - x ಐತೆ. ಸೊ ಸ್ಕ್ವೇರ್ ರೂಟ್ 4 - x ಅಂದರೆ ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋ ಸಮಥಿಂಗ್ ಏನಾಗುತ್ತೆ, 4 - x ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ 4 ಈ -x ಈ ಸೈಡ್ ಹೋದ್ರೆ ಏನಾಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು x. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ, 4 ಕಡಿಮೆ ಅಂತ. ಅಂದರೆ ಈ ಥರ ಹಿಂಗಿದ್ರೆ ಇದು 4 ಅಂದರೆ 4 ಕಡಿಮೆ, ಹಿಂಗೆ ಹೋದ್ರೆ 4 ಜಾಸ್ತಿ ಆಗುತ್ತೆ, 4 ಕಡಿಮೆ ಈ ಡೈರೆಕ್ಷನಲ್ಲಿ. ಅರ್ಥ ಆಗ್ತದೇನಾ. ನಂಬರ್ ಲೈನ್ ಇಮ್ಯಾಜಿನ್ ಮಾಡ್ಕೊಂಬಿಡ್ರಿ, ಈಸಿ ಆಗುತ್ತೆ. 4 ನೋಡ್ರಿ, 4ಗೆ ಮೌತ್ ಓಪನ್ ಇದೆ. ಸೊ ಮೌತ್ ಓಪನ್ ಇದೆ ಅಂದರೆ ಇದು ಬಿಗ್ ನಂಬರ್, ಇಲ್ಲಿ ಕ್ಲೋಸ್ ಇದೆ ಮೌತ್, ಹಂಗಂದ್ರೆ ಇದು ಸ್ಮಾಲ್ ನಂಬರ್. ಎಕ್ಸ್ ವ್ಯಾಲ್ಯೂ 4 ಸ್ಮಾಲ್ ನಂಬರ್ ಆಗಬೇಕು. 4 ಸ್ಮಾಲ್ ನಂಬರ್ ಅಂದರೆ ಈ ಡೈರೆಕ್ಷನಲ್ಲಿ ಹೋಗಬೇಕು, ಹೌದಾ, ಇನ್ಕ್ಲೂಡಿಂಗ್ 4. ಸೊ ಇಲ್ಲಿ ಡಾರ್ಕ್ ಮಾಡ್ತೀನಿ ನೋಡಿ, ಇನ್ಕ್ಲೂಡಿಂಗ್ 4 ಹಿಂಗೆ ಹೋಗ್ಬೇಕು. ಇದಾಯಿತು. ನೆಕ್ಸ್ಟ್ ಏನಿದೆ, +1/√of ಅಂತ ಇದೆ. ಏನಿದೆ ನೋಡಿ, 1/√of x² - 1 ಅಂತ ಇದೆ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರೆ ನಮ್ಗೇನು ಗೊತ್ತು, ಡಿನಾಮಿನೇಟರ್ ಇದೇನಿದು, ಡಿನಾಮಿನೇಟರ್ ಇದು, ಹೌದಾ. ಇದು ಡಿನಾಮಿನೇಟರ್ ಆಗಿರೋದ್ರಿಂದ x² - 1 ಏನಾಗಬಾರ್ದು, ಇದು ನಾಟ್ ಈಕ್ವಲ್ಸ್ ಟು 0 ಆಗಬಾರ್ದು. ಡಿನಾಮಿನೇಟರ್ ಇಲ್ಲಿರೋದ್ರಿಂದ ಈ ಬಾಕ್ಸ್ ಏನಿದೆ, ಇದು ಡಿನಾಮಿನೇಟರ್ ಇದು 1/by ಇದೆ. ಡಿನಾಮಿನೇಟರ್ ಏನಾಗಬಾರ್ದು, 0 ಆಗಬಾರ್ದು. ಅಂದರೆ ಈ ಟೋಟಲ್ ಸ್ಕ್ವೇರ್ ರೂಟ್ ಆಫ್ x² - 1 ಏನಾಗಬಾರ್ದು, 0 ಆಗಬಾರ್ದು. ಈ ಸ್ಕ್ವೇರ್ ರೂಟ್ ಇನ್ಸೈಡ್ ಇದೆ ಅಲ್ಲ, ಇದು ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು ಏನಾಗಬೇಕು,
ಸ್ಕ್ವೇರ್ ರೂಟ್ ಇನ್ಸೈಡ್ ಸಮಥಿಂಗ್ ಸೆಕೆಂಡ್ ಮೆಥಡ್ ನೋಡಿದ್ವಲ್ಲ, ಸ್ಕ್ವೇರ್ ರೂಟ್ ಇನ್ಸೈಡ್ ಏನೋ ಸಮಥಿಂಗ್ ಇದ್ರೆ ಸಮಥಿಂಗ್ ಏನೋ ಗ್ರೇಟರ್ ದೆನ್ 0 ಆಗಬೇಕು. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಬಟ್ ಇಲ್ಲೇನು ಹೇಳಿದ್ವಿ ನಾವು, ಇಲ್ಲೇನು ಹೇಳಿದ್ದೀವಿ 0 ಆಗಬಾರ್ದು ಅಂದಿದ್ದೀವಿ. ಅಂದರೆ ಇಲ್ಲಿ 0 ಆಗಂಗಿಲ್ಲ. ಅರ್ಥ ಆಗ್ತಾಯಿನ? 0 ತೆಗೆದ್ಬಿಟ್ಟೆ ನಾವು, ಜಸ್ಟ್ ಈಕ್ವಲ್ಸ್ ಟು ಅಂತ ಬರ್ದೆ. ಈಗ ಏನಾಯ್ತು ಇದು, ಎಕ್ಸ್ ಸ್ಕ್ವೇರ್ ಮೈನಸ್ 1 ಏನಾಗಬೇಕು, ಡಿನಾಮಿನೇಟ್ರಲ್ಲಿರೋಂಥ ಎಕ್ಸ್ ಸ್ಕ್ವೇರ್ ಮೈನಸ್ 1 ಜಸ್ಟ್ ಗ್ರೇಟರ್ ದೆನ್ 0 ಆಗಬೇಕು. ಆ್ಯಕ್ಚುಲಿ ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು ಏನಾಗಬೇಕು, ಎಕ್ಸ್ ಸ್ಕ್ವೇರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಬಟ್ ಅದು ಡಿನಾಮಿನೇಟ್ರಲ್ಲಿ ಇರೋದ್ರಿಂದ 0 ಆಗಂಗಿಲ್ಲ. 0 ಆಗಂಗಿಲ್ಲ ಅಂದರೆ ಆ ಈಕ್ವಲ್ಸ್ ತೆಗ್ಬಿಟ್ಟು ಜಸ್ಟ್ ಗ್ರೇಟರ್ ದೆನ್ 0 ಪಾಸಿಟಿವ್ ಆಗಬೇಕಷ್ಟೇ, 0 ಆಗಂಗಿಲ್ಲ. ಹಿಂಗೆ 1 ಡಿವೈಡೆಡ್ ಬೈ ಆಯ್ತಂದರೆ ಸ್ಕ್ವೇರ್ ರೂಟ್ ಇನ್ಸೈಡ್ ಏನಾಗಬೇಕು, ಓನ್ಲಿ ಪಾಸಿಟಿವ್ ಅಷ್ಟೇ. ಇದು ಬರಲ್ಲ. 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 0 ಬರಲ್ಲ, ಇದು ಬರಲ್ಲ. ಸ್ಕ್ವೇರ್ ರೂಟ್ ಆಫ್ 0 ಆಗಿಬಿಡುತ್ತೆ. 1/0 ನಾಟ್ ಡಿಫೈನ್ ಆಗುತ್ತೆ ಮತ್ತೆ. ಸೊ ಸ್ಕ್ವೇರ್ ರೂಟ್ 1 ಡಿವಿಷನಲ್ಲಿ ಇರೋದ್ರಿಂದ, ಸ್ಕ್ವೇರ್ ರೂಟ್ ಡಿನಾಮಿನೇಟ್ರಲ್ಲಿ ಇರೋದ್ರಿಂದ 0 ಆಗಬಾರ್ದು ಅದು. ಓಕೆ, ಸೊ ಹಂಗಂದ್ರೆ ಸ್ಕ್ವೇರ್ ರೂಟ್ ಇನ್ಸೈಡ್ ಬರೀ ಪಾಸಿಟಿವ್ ಆಗಂಗೆ ಚೆಕ್ ಮಾಡಬೇಕು. ಸೊ ಇದು ಸಾಲ್ವ್ ಮಾಡಿ ಇದೇನಾಗುತ್ತೆ, ಗ್ರೇಟರ್ ದೆನ್ 0 ಬಂತಲ್ಲ. ಸೊ ಈಗ ಇದು ಹೆಂಗೆ ಸಾಲ್ವ್ ಮಾಡ್ತೀವಿ, ವೇವಿ ಕರ್ವ್ ಮೆಥಡ್ ಯೂಸ್ ಮಾಡ್ರಿ. ಸೊ ಇದು ವೇವಿ ಕರ್ವ್ ಮೆಥಡ್ ಯೂಸ್ ಮಾಡಿದರೆ ಫಾರ್ಮುಲಾ ಪ್ರಕಾರ ಏನಾಗುತ್ತೆ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಗ್ರೇಟರ್ ದೆನ್ 0, ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಗ್ರೇಟರ್ ದೆನ್ 0, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತಿದ್ದೇನೆ. ಈಗ ಇದು ಹೇಳಿದೆ ನಾನು, ಎಕ್ಸ್ ವ್ಯಾಲ್ಯೂಸ್ ಏನು ಬರ್ತವೆ ಇಲ್ಲಿ, ಎಕ್ಸ್ ವ್ಯಾಲ್ಯೂಸ್ ಜಸ್ಟ್ ನೋಡ್ಕೊಳ್ರಿ. ಎಕ್ಸ್ ವ್ಯಾಲ್ಯೂಸ್ ಏನು ಬರ್ತವೆ, ಎಕ್ಸ್ ವ್ಯಾಲ್ಯೂ 1, ಇಲ್ಲೇನಾಗುತ್ತೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರೆ 0 ಆಗುತ್ತೆ. ಇನ್ನೂ ಒಂದು ಬರುತ್ತೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, -1. ಸೊ 1 - 1 ನಮಗೆ ಗೊತ್ತಾಯ್ತು ವ್ಯಾಲ್ಯೂ ಎಲ್ಲಿ ಪಾಯಿಂಟ್ ಕಟ್ ಮಾಡ್ಬೋದು ಈಗ ಅಂತ. ಸೊ ಈಗ ವೇವಿ ಕರ್ವ್ ಮೆಥಡ್ ಯೂಸ್ ಮಾಡಬೇಕು. ಈಗ ವೇವಿ ಕರ್ವ್ ಮೆಥಡ್ ಯೂಸ್ ಮಾಡಿದರೆ ಏನಾಗುತ್ತೆ, ಇದೇ ವೇವಿ ಕರ್ವ್ ಮೆಥಡ್. ಫಸ್ಟ್ ಯಾವ್ದು ಬರುತ್ತೆ ಈ ಪಾಯಿಂಟಲ್ಲಿ, -1 ಬರುತ್ತೆ. ಸೊ ಇದು -1 ಇಲ್ಲಿ ಬರುತ್ತೆ, 1 ಇಲ್ಲಿ ಬರುತ್ತೆ. ಓಕೆ, ಸೊ ಈ ಥರ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬಂತ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಪ್ಲಿಟ್ ಮಾಡ್ಕೊಂಡ್ವಾ, ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಗ್ರೇಟರ್ ದೆನ್ 0. ಸೊ ಇವೆರಡು ಪಾಸಿಟಿವ್ ಬರಬೇಕು. ಈಗ ನಮಗೆ ಎಲ್ಲಿ ಡಿಫೈನ್, ಈಗ ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರು 0 ಬರ್ತೈತೆ, ಹೌದಾ, ಎಕ್ಸ್ ವ್ಯಾಲ್ಯೂ -1 ಹಾಕಿದ್ರು 0 ಬರ್ತೈತೆ. ಸೊ ಆ ಪಾಯಿಂಟ್ಸ್ ಕಟ್ ಮಾಡ್ಕೊಂಡು ಇಲ್ಲಿ 0 ಬರ್ತೈತೆ. ಅಂದರೆ ಇದನ್ನ ಹಾಕಂಗಿಲ್ಲ, ಈಗ ಇದು ಗ್ಯಾಪ್ 1 ಹಾಕಂಗಿಲ್ಲ, -1 ಹಾಕಂಗಿಲ್ಲ. ಯಾಕಂದ್ರೆ 1 -1 ಹಾಕ್ಬಿಟ್ರೆ 0 ಬಂದ್ಬಿಡ್ತೈತಿ ನಮಗೆ, ಅದು ಪ್ರಾಬ್ಲಮ್. ಸೊ ಈಗ ನಮಗೆ ಇದು ಗ್ರೇಟರ್ ದೆನ್ 0 ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೋಬೇಕು. ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಬರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 2 ತೊಗೊಳ್ರಿ, ಜಸ್ಟ್ ಇಲ್ಲಿ 2 ಫಾರ್ ಚೆಕ್ ಮಾಡೋಕ್ಕೆ. 1 ಆದಮೇಲೆ 2 ಇರುತ್ತಲ್ಲ, ಚೆಕ್ ಮಾಡೋಕ್ಕೆ ಅಷ್ಟೇ. ಸೊ 2 ಇಲ್ಲಿ ಹಾಕ್ರಿ, ಇಲ್ಲೇನಾಗುತ್ತೆ ನೋಡ್ರಿ, 2 - 1 ಆಯಿತು. ಇಲ್ಲಿ ಹಾಕ್ರಿ ಏನಾಗುತ್ತೆ, 2 + 1 ಆಯಿತು. 2 - 1 ಏನಾಗುತ್ತೆ ಆನ್ಸರ್, ಇದು ಪಾಸಿಟಿವ್. 2 + 1 ಏನಾಗುತ್ತೆ, ಇದು ಪಾಸಿಟಿವ್. ಸೊ ಹಂಗಂದ್ರೆ ಟೋಟಲ್ ಆನ್ಸರ್ ಏನು, ಪಾಸಿಟಿವ್ ಇಂಟು ಪಾಸಿಟಿವ್, ಪಾಸಿಟಿವ್. ಅಂದರೆ ಇದೇನಾಯ್ತು, ಇಲ್ಲಿ 1ಕಿಂತ ಜಾಸ್ತಿ ವ್ಯಾಲ್ಯೂ ಹಾಕಿದ್ರೆ ಏನು ಬರ್ತದೆ, ಪಾಸಿಟಿವ್. 1ಕಿಂತ ಕಡಿಮೆ ಹಾಕಿದ್ರೆ ಏನು ಬರ್ತದೆ, ನೆಗೆಟಿವ್. -1ಕಿಂತ ಜಾಸ್ತಿ ಹಾಕಿದ್ರೆ ಏನು ಬರುತ್ತೆ, ಪಾಸಿಟಿವ್. ಈ ಥರ ಇದೇ ವೇವಿ ಕರ್ವ್ ಮತ್ತು ಆಲ್ಟರ್ನೇಟಲ್ಲಿ ಬರಿಬೇಕು. ಓಕೆ, ಆಲ್ಟರ್ನೇಟಿವ್ ಒಂದು ಪ್ಲಸ್ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಆದಮೇಲೆ ಏನು ನಂಬರ್ ರ್ಯಾಂಡಮ್ 2, 3, 4 ಯಾವುದೊಂದು ಚೆಕ್ ಮಾಡೋಕ್ಕೋಸ್ಕರ 2 ಅಂತ ತೊಗೊಂಡು ಇದರಲ್ಲಿ ಹಾಕಿದೆ. 2 - 1 ಹಾಕಿದಾಗ ಪಾಸಿಟಿವ್ ಬಂತು, 2 + 1 ಹಾಕಿದಾಗ ಪಾಸಿಟಿವ್ ಬಂತು. ಹಂಗಂದ್ರೆ ಏನು, ಪಾಸಿಟಿವ್ ಇಂಟು ಪಾಸಿಟಿವ್, ಪಾಸಿಟಿವ್ ಬರ್ತಾ ಇದೆ. 1ಕಿಂತ ಜಾಸ್ತಿ ವ್ಯಾಲ್ಯೂ ಹಾಕಿದ್ರೆ ಏನಾಯ್ತು, ವರ್ಕ್ ಆಯ್ತು, ಪಾಸಿಟಿವ್ ಆಗ್ತಾ ಇದೆ. ಸೊ ಪಾಸಿಟಿವ್ ಆಲ್ಟರ್ನೇಟಿವ್. ಇಲ್ಲಿ ಪಾಸಿಟಿವ್ ಆಯ್ತು ಅಂದರೆ ಇದು ನೆಗೆಟಿವ್, ಇದು ಪಾಸಿಟಿವ್. ಅದೇ ಇಲ್ಲೇನಾದ್ರು ನೆಗೆಟಿವ್ ಬಂದಿದ್ರೆ ಇದು ಪಾಸಿಟಿವ್, ಇದು ನೆಗೆಟಿವ್. ಆಲ್ಟರ್ನೇಟಿವಲ್ಲಿ ಬರೀಬೇಕು. ಸೊ ಈಗ ನನಗೆ ಇದು ಪಾಸಿಟಿವ್ ಬಂತು, ಅದಕ್ಕೆ ಇದು ನೆಗೆಟಿವ್, ಇದು ಪಾಸಿಟಿವ್. ಅಂದರೆ ಈಗ ನಾನು ಯಾವ ಕನ್ಸಿಡರ್ ಮಾಡಬೇಕು, 1ಕಿಂತ ಜಾಸ್ತಿ -1ಕಿಂತ ಕಡಿಮೆ, ಹೌದಾ. ಈ ಟೋಟಲ್ ನಂಬರ್ ಲೈನ್ ಇಲ್ಲಿ ಆಗ್ತದೆ ನೋಡ್ರಿ, ಟೋಟಲ್ ನಂಬರ್ ಲೈನಾ. ಸೊ ಇದೇನಿದು, ಇದು -1, ಇದು 1, ಇಲ್ಲೇನಿರುತ್ತೆ, ಇಲ್ಲಿ ಇನ್ಫಿನಿಟಿ ಇರುತ್ತೆ, ಇಲ್ಲಿ -∞ ಇರುತ್ತೆ. ಸೊ 1ಕಿಂತ ಜಾಸ್ತಿ ಹಿಂಗೆ ಈ ಡೈರೆಕ್ಷನಲ್ಲಿ, 1ಕಿಂತ ಜಾಸ್ತಿ ಮತ್ತು -1ಕಿಂತ ಕಡಿಮೆ ಈ ಡೈರೆಕ್ಷನಲ್ಲಿ, ಹಿಂಗೆ ಇವಿಷ್ಟು ತೊಗೋಬೇಕೀಗ ನಾವು, ಹೌದಾ. ಮತ್ತು ಇನ್ನೊಂದೇನೋ ಬಂದೈತಿ ಇಲ್ಲಿ ಅಬ್ಸರ್ವ್ ಮಾಡಿರಿ. ಇನ್ನೂ ಒಂದೇನು, 4ಕಿಂತ ಏನಾಗಿರಬೇಕು, 4ಕಿಂತ ಕಡಿಮೆ. ಇಲ್ಲೇನು ತೋರಿಸಿದ್ದೀನಿ ಯಾರೋ ಮಾರ್ಕ್, 4ಕಿಂತ ಕಡಿಮೆ, 4 ಇಲ್ಲಿರುತ್ತೆ, ಹೌದಾ, 4 ಇಲ್ಲಿರುತ್ತೆ. 4ನೂ ತೊಗೋಬೋದು. 4ಕಿಂತ ಕಡಿಮೆ ಈ ಡೈರೆಕ್ಷನಲ್ಲಿ, 4ಕಿಂತ ಕಡಿಮೆ ಅಂದರೆ ಈ ಡೈರೆಕ್ಷನ್ ಏನೇನು ಬರುತ್ತೆ ನೋಡ್ರಿ. ಹಂಗಂದ್ರೆ ಇದಿಷ್ಟು ಬರೀರಿ, ಏನಾಯ್ತು ಇಲ್ಲಿ -∞ ಐತೆ, ಹೌದಾ, -∞, -1. ಇದು ಓಪನ್, ಇನ್ಫಿನಿಟಿಗೆ ಯಾವಾಗ ಓಪನ್ ಆಗಬೇಕು, ಯಾಕಂದರೆ ಇನ್ಫಿನಿಟಿ ಏನಂದ್ರೆ ಗೊತ್ತಿರಲ್ಲ ನಮ್ಗೆ ಎಲ್ಲಿವರೆಗೆ ಹೋಗ್ತಾ ಇದೆ ಅಂತ. ಸೊ ಓಪನ್ನು. ಇಲ್ಲಿ -1 ತೊಗೊಳಂಗಿಲ್ಲ, ಯಾಕಂದ್ರೆ -1 ಹಾಕಿದ್ರೆ 0 ಆಗುತ್ತೆ, 0 ಆಗಂಗಿಲ್ಲ. ಇಲ್ಲಿ ನೋಡ್ರಿ ಬರೀ ಗ್ರೇಟರ್ ದೆನ್ 0 ಇದೆ. ಸೊ ಹಂಗಾಗಿ ಇಲ್ಲೇನು -1 ಇಲ್ಲಿ ಓಪನ್, -∞, -1 ಓಪನ್. ಇದಿಷ್ಟು ಬರಲ್ಲ, ಈ ಪಾರ್ಟ್ ಎಲ್ಲ ನಮಗೆ ಯೂಸ್ ಇಲ್ಲ. ಇದು ಮಧ್ಯದಲ್ಲಿ -1 ಬರಲ್ಲ, ಕಟ್ ಆಯ್ತದೆ. ಸೊ ಯೂನಿಯನ್ ಮತ್ತು 1 ಬರಲ್ಲ, 1 ಇನ್ಕ್ಲೂಡ್ ಆಗಂಗಿಲ್ಲ. ಸೊ ಅದಕ್ಕೆ ಓಪನ್ ಇಂಟರ್ವಲ್ 1, ಎಲ್ಲಿವರೆಗೆ, ಇಲ್ಲಿಂದ 4ವರೆಗೆ ಅಷ್ಟೇ, 4ವರೆಗೆ 1, 4 ಇನ್ಕ್ಲೂಡ್ ಆಗುತ್ತಲ್ಲ, 4 ಕ್ಲೋಸ್ಡ್ ಇಂಟರ್ವಲ್. ಯಾಕಂದ್ರೆ ಇಲ್ಲಿ ನೋಡ್ರಿ ಈಕ್ವಲ್ ಐತೆ,
ಹೌದಾ, 4 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಐತೆ. ಸೊ ಹಂಗಾಗಿ ಏನಾಯ್ತು ಇದು, ಸೊ ಮೈನಸ್ ಇನ್ಫಿನಿಟಿಯಿಂದ -1, ಇದು -∞ -1 ಐತಿ, -∞ -1, -∞ -1, -1 4 ಆಪ್ಷನಲ್ಲಿ ಅದೇ ಐತಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಕ್ಲೋಸ್ ಐತಿ, ಇದು ಬರೋದಿಲ್ಲ. ಅರ್ಥ ಆಗ್ತೇನಾ? ಇವು 3 ಆಪ್ಷನಲ್ಲಿ ಯಾವುದು, ಮತ್ತು ಯೂನಿಯನ್ 1 to 4 ಇದೇ ಇರೋದು. ಫಸ್ಟ್ ಆಪ್ಷನ್ ಒಂದೇ, ಫಸ್ಟ್ ಆಪ್ಷನ್ 1 ಇನ್ಕ್ಲೂಡ್ ಆಗಂಗಿಲ್ಲ, -1 ಇನ್ಕ್ಲೂಡ್ ಆಗಂಗಿಲ್ಲ. ಸೊ ಎರಡು ಓಪನ್ ಇದ್ದಾವೆ. ಸೊ -∞ to -1 ಯೂನಿಯನ್ 1 to 1, 4. ಸೊ ಇದೇ ಆನ್ಸರ್, ಇದಿಷ್ಟು ಆನ್ಸರ್. ಸೊ ಇದಿಷ್ಟು ಆನ್ಸರ್. ಸೊ ಹಿಂಗೆ ಸಾಲ್ವ್ ಮಾಡಿ ಸಪ್ರೇಟ್ ಸ್ಕ್ವೇರ್ ರೂಟ್ ಆಫ್ 4 - x, 4 - x ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ ಇದೇನಾಗುತ್ತೆ, 4 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು x ಆಯಿತು. ಅಂದರೆ ಎಕ್ಸ್ಕಿನ 4ಕಿನ ಎಕ್ಸ್ ವ್ಯಾಲ್ಯೂ ಸಣ್ಣದಿರಬೇಕು. ಹೌದಾ, 4 ಬಿಗ್ಗರ್, 4 ಲಾಸ್ಟ್, ಅದಕ್ಕಿಂತ ಸ್ಮಾಲ್ ಏನಿರ್ಬೇಕು, ಎಕ್ಸ್ ವ್ಯಾಲ್ಯೂ ಇರಬೇಕು. ಅಂದರೆ ಹಿಂಗೆ ಕಡಿಮೆ ಅಂದರೆ 4ಕಿನ ಕಡಿಮೆ, ಈ ಡೈರೆಕ್ಷನಲ್ಲಿ ಇರಬೇಕು. ಈ ವ್ಯಾಲ್ಯೂಸ್ ಎಲ್ಲ ಬರ್ತವೆ, 4 ಈ ಕಡೆ ಇರೋ, ಇವು ಬರಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ ಕ್ವಶನಲ್ಲಿ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ x² -1 ಅಂತ ಐತೆ. ಸ್ಕ್ವೇರ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x² -1 ಅಂತಂದ್ರೆ ಏನು, ಡಿನಾಮಿನೇಟ್ರಲ್ಲಿ ಐತೆ. ಡಿನಾಮಿನೇಟ್ರಲ್ಲಿ ಏನಾಗ್ಬಾರ್ದು, 0 ಆಗ್ಬಾರ್ದು. ಫಸ್ಟ್ ಪಾಯಿಂಟ್ ಸ್ಕ್ವೇರ್ ರೂಟ್ ಐತೆ, ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು ಏನಾಗಿ ಪಾಸಿಟಿವ್ ಆಗಬೇಕು. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇದನ್ನು ಮತ್ತೆ ವೇವಿ ಕರ್ವ್ ಮೆಥಡಿಂದ ಸ್ಪ್ಲಿಟ್ ಮಾಡಿದ್ರೆ ಆಯ್ತು, x - 1 x + 1 ಆಯಿತು. ಸೊ ಇಲ್ಲಿ -1 ಹಾಕಿದ್ರು ಪ್ರಾಬ್ಲಮ್ಮು, +1 ಹಾಕಿದ್ರು ಪ್ರಾಬ್ಲಮ್. ಅಲ್ಲಿ ಕಟ್ ಮಾಡಿದ್ವಿ, -1 +1. ಅದ್ರ ನೆಕ್ಸ್ಟ್ ಹಾಕ್ತೀವಿ ಯಾವುದನ್ನು, 2 3 ಯಾವುದನ್ನು ಹಾಕಿ, ಇದೆಲ್ಲ ಹಾಕಿದ್ರೆ ಪಾಸಿಟಿವ್ ಬಂತು. ಇದು ಪಾಸಿಟಿವ್ ಅಂದರೆ ಇದು ನೆಗೆಟಿವ್, ಇದು ನೆಗೆಟಿವ್ ಅಂದರೆ ಇದು ಪಾಸಿಟಿವ್. ಸೊ ಈಗ ನಮಗೆ ಬರ್ತಾ ಇರೋದೇನು, 1 ಇಂದ ಇನ್ಫಿನಿಟಿ, ಈ ಕಡೆ -1 ಇಂದ -∞ ಅಷ್ಟ್ರಾಗೆ ಬರ್ಬೇಕು ಆನ್ಸರ್. ಬಟ್ ಇಲ್ಲಿ ನಮಗೆ 4ಕಿಂತ ಜಾಸ್ತಿ, 4ಕಿಂತ ಕಡಿಮೆ ಅಂತ ಇಲ್ಲಿ ಒಂದು ಸಿಕ್ಕಿದೆ. 4ಕಿಂತ ಕಡಿಮೆ ಅಂತ ಸಿಕ್ಕಿರೋದ್ರಿಂದ, ಸೊ 4ಕಿಂತ ಕಡಿಮೆ ಅಂದರೆ 1ಕಿಂತ ಜಾಸ್ತಿ, 4ಕಿಂತ ಕಡಿಮೆ, ಈ ಇಂಟರ್ವಲ್ ಇನ್ನು ಮಧ್ಯದಲ್ಲಿರೋದು ಬರಲ್ಲ. ಇದು -1 ಇಂದ -∞ ಇದೆ. ಇದಿಷ್ಟು ಸೇರಿಸಿದ್ದು ಇದೇ ಡೊಮೈನ್ ವ್ಯಾಲ್ಯೂ ಆಯಿತು. ಓಕೆ, ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದು ಕಾನ್ಸೆಪ್ಟ್. ಹೌದಾ, ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆದರೆ ಇದು ಪ್ರಾಕ್ಟೀಸ್ ಮಾಡಿರಿ. ಇದು ನೀಟಾಗಿ ನಿಮ್ಗೆ ಅರ್ಥ ಆಯ್ತಂದರೆ, ಸೊ ಈಗ ನಾವು ಇನ್ನೂ ಈಸಿಯಾಗಿ ಮಾಡ್ಬೋದು. ಯಾವ ಥರ ಈಸಿಯಾಗಿ ನೋಡ್ರಿ, ಈಗ ಹೇಳ್ತೀನಿ ಈಸಿಯಾಗಿ ಹೆಂಗೆ ಮಾಡ್ಬೋದು ಅಂತಂದರೆ, ಈಗ ನಮಗೆ ಅದು ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ. ಸೊ ಈ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ, ಈಗ ನೋಡ್ರಿ ಈಸಿಯಾಗಿ ಹೆಂಗೆ ಮಾಡ್ಬೋದು. 4 - x ಆಯ್ತು. ಹೌದಾ, ಇದರಿಂದ ಏನು ಗೊತ್ತಾಯ್ತು ನಮಗೆ, ಇಲ್ಲೇ ನೋಡ್ರಿ, ಇಲ್ಲೇ ಮಾಡ್ಬೋದು. 4 - x ಐತೆ, ಅದು ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದಕ್ಕೆ ಏನಾಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಹಂಗಾಗಿ x ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 4 ಹಂಗೆ ಇರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇದು ಈ ಕಡೆ x ಆಯ್ತು. ಹೌದಾ, 4ಕಿನ್ನ ಕಡಿಮೆ ಆಗಬೇಕು. ಹೌದಾ, ಇದ್ರ ಮೀನಿಂಗ್ ಏನು, 4 ಬಿಗ್ಗರ್, 4 ಬಿಗ್ ಇದೆ ನೋಡಿ, 4 ಬಿಗ್, ಎಕ್ಸ್ ಸ್ಮಾಲ್. 4 ಬಿಗ್ ಎಕ್ಸ್ ಸ್ಮಾಲ್ ಅಂತಂದರೆ 4ಕಿಂತ ಕಡಿಮೆ. 4ಕಿಂತ ಕಡಿಮೆ ನೋಡಿ, ಇದರಲ್ಲಿ ಐತಿ 4ಕಿಂತ ಕಡಿಮೆ, ಇದರಲ್ಲಿ ಐತಿ 4ಕಿಂತ ಕಡಿಮೆ, ಇದರಲ್ಲಿ ಐತಿ 4ಕಿಂತ ಕಡಿಮೆ. ಬಟ್ ಈಕ್ವಲ್ಸ್ ಟು ಐತಿ, ಈಕ್ವಲ್ಸ್ ಟು ಇಲ್ಲಿ ನೋಡಿ ಓಪನ್ ಬಂದೈತಿ. ಇಲ್ಲಿ 4th ಆಪ್ಷನಲ್ಲೇ 4ಗೆ ಏನಾಕೈತೆ ನೋಡಿ ಓಪನ್. ಬಟ್ ಇಲ್ಲಿ ಆ್ಯಕ್ಚುಲಿ ಈಕ್ವಲ್ಸ್ ಇರೋದಕ್ಕಿಂತ ಬರ್ಬೇಕು, ಕ್ಲೋಸ್ಡ್ ಬರ್ಬೇಕು. ಸೊ ಡಿ ಆಪ್ಷನ್ ಹೋಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ನೋಡ್ರಿ ಏನಿದೆ ಇಲ್ಲಿ, ಸ್ಕ್ವೇರ್ ರೂಟ್ ಆಫ್ x² -1 ಐತೆ. x² ಏನೇನು ಹಾಕ್ಬೋದು, ಥಿಂಕ್ ಮಾಡ್ರಿ, ಜಸ್ಟ್ +1 ಹಾಕ್ಬೋದು, -1 ಹಾಕ್ಬೋದು. ಬಟ್ ಹಾಕಿ ನೋಡ್ರಿ, ಈಗ +1 ಹಾಕಿದರೆ 1 - 1 0, ಡಿನಾಮಿನೇಟರ್ 0 ಆಗಿಬಿಡುತ್ತೆ. ಅಂದರೆ +1 ಹಾಕಂಗಿಲ್ಲ, +1ನ ಪುಟ್ ಮಾಡಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಐತೆ +1ಗೆ. ಸೊ ಇದು ಬರೋಲ್ಲ. ಹೌದಾ, -1 ಹಾಕಿದ್ರೆ -1² ಏನಾಗ್ಬಿಡುತ್ತೆ, -1² 1, 1 - 1 0, 1 ಡಿವೈಡೆಡ್ ಬೈ 0 ಮತ್ತೆ ನಾಟ್ ಡಿಫೈನ್. -1 ಹಾಕಂಗಿಲ್ಲ. ಸೊ -1 ಎಲ್ಲ ಇಲ್ಲಿ ನೋಡಿ, -1 ಕ್ಲೋಸ್ ಐತಿ, ಇದು ಬರಲ್ಲ. ಹೌದಾ, -1 ಇಲ್ಲಿ ಕ್ಲೋಸ್ ಐತಲ್ಲ, ಕ್ಲೋಸ್ ಇರಬಾರ್ದು. -1 ಹಾಕ್ಬಾರ್ದು ಅಂದರೆ ಓಪನ್ನಾಗಿ ಇರಬೇಕು ಅವು. +1 -1 ಹಾಕ್ಬಾರ್ದು ಅಂದರೆ +1ಗೂ ಓಪನ್ ಇಂಟರ್ವಲ್ ಇರಬೇಕು, -1ಗೂ ಓಪನ್ ಇಂಟರ್ವಲ್ ಇರಬೇಕು. ಬಟ್ ಇಲ್ಲಿ -1 ಕ್ಲೋಸ್ಡ್ ಇಂಟರ್ವಲ್ ಐತಿ, ಇದು ಬರಲ್ಲ. ಉಳಿದಿದ್ದೆ ಯಾವ್ದು ಆಪ್ಷನ್ ಇದೆ. ಕಾನ್ಸೆಪ್ಟ್ ಅರ್ಥ ಆದರೆ ನಮಗೆ ಈ ಥರ ಅಲ್ಲೇ ಮಾಡಿಬಿಡ್ಬೋದು. ಸೊ ಕಾನ್ಸೆಪ್ಟ್ ಅರ್ಥ ಆಗಬೇಕಂದ್ರೆ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಏನೇನು ಆಗ್ತಾಯಿದೆ, ವೇವಿ ಕರ್ವ್ ಮೆಥಡ್ ಏನು, ಎಕ್ಕಡೆ ಬರ್ತಾಯಿದೆ, ಯಾಕೆ ಪಾಸಿಟಿವ್ ಯಾಕೆ ನೆಗೆಟಿವ್ ಅಂತ ಅರ್ಥ ಮಾಡ್ಕೊಳ್ರಿ. ಫಸ್ಟಿಗೆ ಪ್ರೀವಿಯಸ್ಸಿಗೆ ಹೆಂಗೆ ಸಾಲ್ವ್ ಮಾಡಿದ್ವಲ್ಲ ಆ ಥರ ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ರಿ. ಹೆಂಗೆ ಬರ್ತಾಯಿದೆ, ಎಲ್ಲಿ ವ್ಯಾಲ್ಯೂಸ್ ಹಾಕಿದ್ರೆ ಏನಾಗುತ್ತೆ, ಇದು ಹಾಕಿದ್ರೆ ಪ್ರಾಬ್ಲಮ್ ಏನು, -1 ಹಾಕಿದ್ರೆ ಏನಾಗುತ್ತೆ, 4 ಹಾಕಿದ್ರೆ ಏನಾಗುತ್ತೆ, 4ಕಿಂತ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ. ಆ ಥರ 1 ಪ್ರಾಬ್ಲಮ್ 2 ಪ್ರಾಬ್ಲಮ್ಮಿಗೆ ನಾವು ಎಲ್ಲ ರೀತಿ ಕ್ವಶನ್ ಮಾಡ್ತಾ ಅರ್ಥ ಮಾಡ್ಕೊತ ಹೋದ್ರೆ ಕಾನ್ಸೆಪ್ಟು. ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ ಬಂದಾಗೆ ಇದು ಯಾವುದು ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗ್ಬಿಟ್ಟಿರುತ್ತಲ್ಲ, ಇದು ಹಾಕಿದ್ರೆ ಇದು ಪ್ರಾಬ್ಲಮ್ ಆಗುತ್ತೆ, ಅದು ಹಾಕ್ಬಾರ್ದು, ಇದನ್ನು ತೆಗಿಬೇಕು, ಇದು ಓಪನ್ನು, ಇದು ಕ್ಲೋಸ್ ಅಂತ ಅರ್ಥ ಆಗ್ಬಿಡುತ್ತಲ್ಲ. ಅಲ್ಲೇ ಫಾಸ್ಟ್ ಅಲ್ಲೇ ಕ್ವಶನಲ್ಲೇ ನೋಡಿ ಸಾಲ್ವ್ ಮಾಡು. ಈಗ ನೋಡಿ, ಜಸ್ಟ್ ಈ ವೈಟ್ ಸ್ಲೈಡ್ ಐತಲ್ಲ, ಈ ವೈಟ್ ಸ್ಲೈಡ್ನಾಗೆ ಸಾಲ್ವ್ ಮಾಡಿ ಹೇಳ್ಬಿಟ್ಟೆ ನಾನು ಆಪ್ಷನ್. 1 ಮಿನಿಟ್ನಾಗೆ ಮಾಡೋದು. ಹಿಂಗೆ ಮಾಡ್ಬೇಕಂದ್ರೆ ಜಸ್ಟ್ ನಮಗೆ ಇದು ಕಾನ್ಸೆಪ್ಟ್ ಎಲ್ಲ ಗೊತ್ತಿರಬೇಕು. ಇದು ಗೊತ್ತಿರ್ಬೇಕಂದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ 1 ಮಿನಿಟ್ ಒಳಗೆ ಮಾಡೋಕ್ಕಾಗೋದು, ಇಲ್ಲಾಂದರೆ ಕಷ್ಟ ಮಾಡೋಕ್ಕೆ.
ಸೊ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಜಸ್ಟ್ ನಾವು ಬಾಯ್ಟ್ ಹಾಕಿದ್ದೀವಿ ಕೆಲವು ಪ್ರಾಬ್ಲಮ್ಸ್ನ ಕ್ಯಾಲ್ಕುಲೇಷನ್ಸ್ನ ಅಂದರೆ ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ ಇಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟ್ ಏನು ಈಸಿ ಇರ್ತವೆ. ಕಾನ್ಸೆಪ್ಟ್ ಏನು ಸ್ಕ್ವೇರ್ ರೂಟ್ ಒಳಗಡೆ ಪಾಸಿಟಿವ್ ಬರಬೇಕು, ಅದು ಗೊತ್ತು. ಯಾಕೆ ಪಾಸಿಟಿವ್ ಬರಬೇಕು ಆ ಥರ ಥಿಂಕ್ ಮಾಡು. ಡಿನಾಮಿನೇಟರ್ 0 ಆಗಬಾರ್ದು, ಯಾಕೆ 0 ಆಗಬಾರ್ದು ಆ ಥರ ಕ್ವಶನ್ ಮಾಡಿ ಅರ್ಥ ಮಾಡಿಕೊಂಡು ನೀವು ಆ ಕಾನ್ಸೆಪ್ಟ್ ರೆಡಿ ಇಟ್ಕೊಂಡ್ರೆ ಡೊಮೈನ್ ಫೈಂಡ್ ಮಾಡೋದು ಭಾಳ ಈಸಿ. ಇಲ್ಲೇ ಕ್ವಶನ್ ನೋಡೇ ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಇದು ಅರ್ಥ ಆಯ್ತು ಅನ್ಕೊತೀನಿ ಪ್ರಾಬ್ಲಮ್ಮು. ಈಗ ಡೊಮೈನ್ ಆ್ಯಂಡ್ ರೇಂಜ್ ಅಂತ ಕೇಳ್ಯಾರೆ. ಇದು ಕ್ವಶನ್ ಆ್ಯಕ್ಚುಲಿ ಡೊಮೈನ್ ಆ್ಯಂಡ್ ರೇಂಜ್ ಆಪ್ಷನ್ಸ್ ಎರಡು ಇರ್ತಾವೆ. ಡೊಮೈನ್ ರೇಂಜ್ ಆಪ್ಷನ್ಸ್ ತೆಗ್ದಿದ್ದೀನಿ ನಾನು, ಯಾಕಂದ್ರೆ ಈಗ ನಾವು ರೇಂಜ್ ಡಿಸ್ಕಸ್ ಮಾಡ್ತಾ ಇಲ್ಲ, ಓನ್ಲಿ ಡೊಮೈನ್ ಡಿಸ್ಕಸ್ ಮಾಡ್ತಿದ್ದೆ. ಸೊ ಈಗ ನೋಡಿ ಇದನ್ನ ನೋಡಿ ಹೇಳ್ಬೇಕು ಈಗ ಡೊಮೈನ್ ಏನು ಬರುತ್ತೆ ಅಂತ. ಸೊ ಇದು ನೋಡಿ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ. ನಮ್ಮ ಟಾರ್ಗೆಟ್ ಏನು, ಡಿನಾಮಿನೇಟರ್ ಏನಾಗಬಾರ್ದು, ಡಿನಾಮಿನೇಟರ್ ಏನೈತೆ x-4 0 ಆಗಬಾರ್ದು. ಸೊ ನಾಟ್ ಈಕ್ವಲ್ಸ್ ಟು 0. ಡಿನಾಮಿನೇಟರ್ ಏನೈತೆ ಅದು ಬರ್ಕೊಂಡೆ 0 ಆಗಬಾರ್ದು. ಸೊ ನಾಟ್ ಈಕ್ವಲ್ಸ್ ಟು 0 ಹಂಗಂದ್ರೆ x ಏನಾಗಬಾರ್ದು, x 4 ಆಗಬಾರ್ದು. x ನಾಟ್ ಈಕ್ವಲ್ಸ್ ಟು 4 ಅಂತ ಬರುತ್ತೆ. ಹಂಗಂದ್ರೆ ಏನಾಗುತ್ತೆ ಆನ್ಸರ್ ಇದರದ್ದು, ಆನ್ಸರ್ ಏನಾಗುತ್ತೆ, ರಿಯಲ್ ನಂಬರಲ್ಲಿ ಏನಾರ ಹಾಕ್ರಿ 4 ಆಗಬಾರ್ದು ಅಂತ ನೋಡಿ. 4 ನಾಟ್ ಈಕ್ವಲ್ಸ್ ಟು 4 ಬಂದದ, 4 ಆಗಬಾರ್ದು ಅಂದರೆ 4 ತೆಗೆದುಬಿಡುತ್ತೆ, -4 ಇದೆ ಡೊಮೈನ್. ಡೊಮೈನ್ ಅರ್ಥ ಆಯ್ತಾ. ಸೊ ಎಕ್ಸ್ ಏನಾರು ಹಾಕ್ರಿ, ಎಕ್ಸ್ ವ್ಯಾಲ್ಯೂ ಏನಾರು ಹಾಕ್ರಿ, ಬಟ್ 4 ಮಾತ್ರ ಹಾಕ್ಬೇಡ್ರಿ ಅಂದ್ಮೇಲೆ. 4 ಹಾಕ್ಬಿಟ್ರೆ ನಾವು ಡಿನಾಮಿನೇಟರ್ 0 ಆಗ್ಬಿಡುತ್ತೆ. ಡಿನಾಮಿನೇಟರ್ 0 ಆದರೆ ಡಿಫೈನ್ ಆಗಲ್ಲ. ಫಂಕ್ಷನ್ ಡಿಫೈನ್ ಆಗಬೇಕಂದ್ರೆ 4 ಹಾಕ್ಬಾರ್ದು ಅಂತ ಗೊತ್ತಾಯ್ತು ನಮ್ಗೆ. ಟೋಟಲ್ ಏನಾರು ಹಾಕ್ಬೋದಲ್ಲ, ನಮ್ಮ ಹತ್ರ ಇರೋದೇನು ರಿಯಲ್ ನಂಬರ್ಸ್, ಏನಾರು ಹಾಕ್ಬೋದು, ಆದರೆ 4 ಹಾಕ್ಬಾರ್ದು ಅಂತ ತೆಗ್ದುಬಿಡು. -4 ಸೆಟ್ 4ಅಲ್ಲಿ ಬರೀಬೇಕು. ಇದು ಮುಗೀತು. ಇದೆ ಇದನ್ನ ಹಿಂಗೂ ಬರಿಬೋದು ನೋಡಿ. ಇದು ಆಪ್ಷನ್ ಹಿಂಗಿರ್ತಲ್ಲ, ಕೆಲವು ಆಪ್ಷನ್ ಹೆಂಗಿರ್ತವೆ ಈಗ ನೋಡಿರಿ, -ಇನ್ಫಿನಿಟಿಯಿಂದ 4ವರೆಗೆ 4 ಇಲ್ಲಲ್ಲ. ಸೊ ಇದು ಓಪನ್ನು, ಯೂನಿಯನ್ ಮತ್ತು ಓಪನ್ನು 4ಇಂದ ಇನ್ಫಿನಿಟಿವರೆಗೆ ಇದ್ರು ಹಿಂಗಿರ್ತದೆ. ಇದು ಒಂದೇ. ಇಲ್ಲೇನಿದೆ 6ಅಲ್ಲಿ 4 ತೆಗ್ದುಬಿಟ್ರೆ. ಓಕೆ, ಇದು ಅಷ್ಟೇ. ಏನಿದು ರಿಯಲ್ ನಂಬರ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಇಲ್ಲಿ 4 ಐತೆ, ಹೌದಾ, ಇಲ್ಲಿ 4 ಐತೆ. ಇದು -ಇನ್ಫಿನಿಟಿ, ಇದು ಇನ್ಫಿನಿಟಿ. ಇದು ಇಲ್ಲ, ಇಲ್ಲಿ ನೋಡ್ರಿ, ಇದು ಇಲ್ಲ, 4 ಇಲ್ಲ. ಬಟ್ 4ಇಂದ ಈ ಕಡೆ ಎಲ್ಲವೂ ಇದ್ದಾವೆ. ಅದಕ್ಕೇನು ಬರ್ತೀನಿ, ಓಪನ್ ಇಂಟರ್ವಲ್ 4, ಇನ್ಫಿನಿಟಿ. 4 ಇಲ್ಲ, ಬಟ್ 4ಇಂದ ಈ ಕಡೆ ಇವೆಲ್ಲವೂ ಇದ್ದಾವೆ. ಸೊ ಅದಕ್ಕೇನು -ಇನ್ಫಿನಿಟಿ, 4 ಓಪನ್ ಇಂಟರ್ವಲ್. ಕ್ಲೋಸ್ ಬರ್ದುಬಿಟ್ಟಿದ್ರೆ ಈ 4 ಇನ್ಕ್ಲೂಡ್ ಆಗುತ್ತೆ. 4 ಇನ್ಕ್ಲೂಡ್ ಆಗಬಾರ್ದಲ್ಲ, ಅದಕ್ಕೆ ಎರಡಕ್ಕೂ ಓಪನ್ ಐತೆ. ಈ ಥರನೇ ಇರ್ತವೆ ಆಪ್ಷನ್. ಹಿಂಗಿದ್ರು ಗೊತ್ತಾಗ್ಬೇಕು ನಿಮಗೆ, ಇದು ಗೊತ್ತಾಗ್ಬೇಕು ಮೀನಿಂಗ್. ಇದು ಇಮ್ಯಾಜಿನೇಷನಲ್ಲಿ ಬರ್ಬೇಕು ಏನು ಮೀನಿಂಗ್. ಇದು ಮೀನಿಂಗ್ ಏನು, R-4 ಅಂದರೆ ಹೆಂಗಿರುತ್ತೆ. ಈ ಇಂಟರ್ವಲ್ ನೋಡಿದ ತಕ್ಷಣ ನಿಮಗೆ ಆ ನಂಬರ್ ಲೈನಲ್ಲಿ ಏನೇನಿದ್ದಾವೆ ಏನೇನಿಲ್ಲ ಗೊತ್ತಾಗಬೇಕು ಅಷ್ಟೇ. ಅದು ಗೊತ್ತಾಯ್ತು ಅಂದರೆ ಈಸಿ ಡೊಮೈನ್. ನೆಕ್ಸ್ಟ್ ಇದು ಡೊಮೈನ್ ಆ್ಯಂಡ್ ರೇಂಜ್ ಸೇಮ್ ನೋಡ್ರಿ. ಮತ್ತು ಅದು ಕಾನ್ಸೆಪ್ಟ್ ಡೊಮೈನ್ ಆ್ಯಂಡ್ ರೇಂಜ್ ಮಿಕ್ಸ್ ಕೇಳ್ಯಾರೆ. ಬಟ್ ಇಲ್ಲಿ ನಾವು ಫೋಕಸ್ ಮಾಡ್ತಾರೆ ಡೊಮೈನ್ ಅಲ್ಲ. ನೀವು ಡೊಮೈನ್ ಅಷ್ಟೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ರೇಂಜ್ ನೆಕ್ಸ್ಟ್ ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ ರೇಂಜ್ ಹೆಂಗೆ ಫೈಂಡ್ ಮಾಡೋಕ್ಕಂತ. ಸೊ ಸ್ಕ್ವೇರ್ ರೂಟ್ ಆಫ್ x-1 ಐತೆ. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು ಏನಾಗಬೇಕು, ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು ಪಾಸಿಟಿವ್ ಆಗಬೇಕು, ಇಲ್ಲ ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದು 0. ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಲ್ಲ, ಸೊ 0ನ ಆಗ್ಬೋದು. ಹಂಗಂದ್ರೆ ಸ್ಕ್ವೇರ್ ರೂಟ್ ಇನ್ಸೈಡ್ ಏನೈತೆ -1 ಐತೆ. ಇದೇನಾಗಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಅಂದರೆ ಏನು, x ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಆಗಬೇಕು. ನೋಡಿ ಇದು ಬಂತು. ಇದು ಬಂದ ತಕ್ಷಣ ಬರೆದು ಬಿಡ್ಬೋದು ಡೊಮೈನ್. ಎಕ್ಸ್ ವ್ಯಾಲ್ಯೂವು 1 ಆಗ್ಬೋದು, 1ಕಿನ್ನ ಜಾಸ್ತಿ, 1ಕಿನ್ನ ನೋಡಿ 1 ಸ್ಮಾಲ್ ಇದೆ, ಹೌದಾ. ಎಕ್ಸ್ ಬಿಗ್, ಯಾಕಂದ್ರೆ ಓಪನ್ ಐತೆ ನೋಡಿರಿ. ಮೌತ್ ಓಪನ್ ಇರೋ ಕಡೆ ಇರೋ ನಂಬರ್ ಬಿಗ್, ಮೌತ್ ಕ್ಲೋಸ್ ಐತೆ. ಮೌತ್ ಕ್ಲೋಸ್ ಇರೋ ಕಡೆ ಇರೋ ನಂಬರ್ ಸ್ಮಾಲ್. ಈಗ 1 ಸ್ಮಾಲು ಎಕ್ಸ್ ಬಿಗ್ ಇದ್ದಂಗೆ. 1 ಸ್ಮಾಲ್ ಎಕ್ಸ್ ಬಿಗ್ ಅಂದರೆ 1ಕಿನ್ನ ಜಾಸ್ತಿ ಅಂತ. 1ಕಿನ್ನ ಜಾಸ್ತಿ ಅಂದರೆ ಹಿಂಗೆ ಹೋಗ್ಬೇಕು. ಈ ಡೈರೆಕ್ಷನ್ಗೆ ಹೋದರೆ 1ಕಿನ್ನ ಜಾಸ್ತಿ, ಈ ಡೈರೆಕ್ಷನ್ಗೆ ಹೋದ್ರೆ 1ಕಿನ್ನ ಕಡಿಮೆ. 1ಕಿನ್ನ ಜಾಸ್ತಿ ಎಲ್ಲಿವರೆಗೆ, ಇನ್ಫಿನಿಟಿವರೆಗೆ. 1 ಇನ್ಕ್ಲೂಡ್ ಐತೆ, ಹೌದಾ, ಕ್ಲೋಸ್ಡ್ ಇಂಟರ್ವಲ್ 1 ಇದೆ ಅದರ ಡೊಮೈನ್. ಇದು ಡೊಮೈನ್ ಈ ಥರ ಇರುತ್ತೆ ಆಪ್ಷನಲ್ಲಿ. ಕ್ಲೋಸ್ಡ್ ಇಂಟರ್ವಲ್ -1, ಇನ್ಫಿನಿಟಿ ಅಂದರೆ 1ಇಂದ ಜಾಸ್ತಿ ನಂಬರ್ ಯಾವುದೇ ಹಾಕು ಇದು ವರ್ಕ್ ಆಗುತ್ತೆ ಅಂತ. 1ಕಿನ್ನ ಕಡಿಮೆ ಹಾಕಿದ್ರೆ ಏನಾಗುತ್ತೆ ಥಿಂಕ್ ಮಾಡೋಣ. 1ಕಿನ್ನ ಕಡಿಮೆ ಅಂದರೆ ಏನಿರುತ್ತೆ, 0 ಇರುತ್ತೆ. 0 ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ 0 ಹಾಕ್ಬಿಟ್ಟೆ ಆಯ್ತಲ್ಲ. ಸ್ಕ್ವೇರ್ ರೂಟ್ ಆಫ್ x-1 ಐತೆ. 1ಕಿನ್ನ ಕಡಿಮೆ 0 ಅಲ್ಲ, 0 ಹಾಕ್ಬಿಟ್ಟೆ. ಏನಾಯ್ತು ಇದು -1 ಆಗ್ಬಿಡ್ತು. ಇದು ಹೋಗ್ಬಿಡ್ತು, -1 ನೋಡಿದ್ದು. ಸೊ ಇದು ರಿಯಲ್ ನಂಬರ್ ಅಲ್ಲ, ಇದು ನಾಟ್ ರಿಯಲ್ ನಂಬರ್, ಹೌದಾ. ಸೊ -1 ಹಾಕಿದ್ರೆ ಏನಾಗುತ್ತೆ, -1 ನೆಗೆಟಿವ್ ಆಗಿ ಸ್ಟಾರ್ಟ್ ಆಗ್ತದೆ. ಅದಕ್ಕೆ 1ಕಿನ್ನ ಜಾಸ್ತಿ ಹಾಕ್ಬೇಕಂತ ಬಂದಿರೋದು. ಇದೆ ಡೊಮೈನ್. ಓಕೆ, ನೆಕ್ಸ್ಟ್ ಇದು 5th ಪ್ರಾಬ್ಲಮ್ಮು. 4 ಪ್ರಾಬ್ಲಮ್ಸ್ ಮಾಡಿದ್ವಿ, 5th ಪ್ರಾಬ್ಲಮ್. ಸೊ ಇದು ಸೇಮ್ ಕಾನ್ಸೆಪ್ಟ್ ಏನು ಮಾಡ್ಬೇಕು ನೋಡ್ರಿ, ಏನೈತೆ, x² + 2x + 1 ಡಿವೈಡೆಡ್ ಬೈ x² - x - 6 ಅಂತ ಐತೆ. ಸೊ ಇದೇನಿದೆ ಡಿನಾಮಿನೇಟರ್ ಇದು, ಹೌದಾ. ಇದು ಡಿನಾಮಿನೇಟರ್ ಏನಾಗಬಾರ್ದು, 0 ಆಗಬಾರ್ದು. ಡಿನಾಮಿನೇಟರ್ 0 ಆಗ್ಲಾರ್ದಂಗೆ ನೋಡ್ಕೊಳ್ರಿ.
ಮೈನಸ್ ಎಕ್ಸ್ ಮೈನಸ್ 6 ನಾಟ್ ಈಕ್ವಲ್ಸ್ ಟು 0 ಆಗಬೇಕು. ಫ್ಯಾಕ್ಟರ್ಸ್ ಮಾಡಿರಿ, -6 ಐತಲ್ಲ, -6 ಈ ಫ್ಯಾಕ್ಟರ್ಸ್ ಏನಾಗುತ್ತೆ, 6 ಒಂದು 6 ಆಗುತ್ತೆ. ಬಟ್ 6 - 1 ಮಾಡಿದರೆ 5 ಬರ್ತಿಲ್ಲ, 5 ಇಲ್ಲ. 6 + 1 ಮಾಡಿದ್ರೆ 7 ಬರ್ತಿತ್ತು, 7 ಇಲ್ಲ. ಹಂಗಂದ್ರೆ ಇದು ವರ್ಕ್ ಆಗಲ್ಲ. ಮತ್ತೇನು ಬರುತ್ತೆ ಫ್ಯಾಕ್ಟರ್ಸು? -6ಗೆ 2 × 3 ಬರುತ್ತೆ, 2 × 3 6. ಬಟ್ ಮೈನಸ್ ಬರ್ಬೇಕಿಲ್ಲ. ಮೈನಸ್ ಬರ್ಬೇಕಂದ್ರೆ ಯಾವುದೋ ಒಂದು ನಂಬರಿಗೆ ಮೈನಸ್ ಆಗಬೇಕು. ಯಾವ ನಂಬರಿಗೆ ಆಗ್ಬೇಕು ಇಲ್ಲಿ ನೋಡ್ಕೋಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರ್ಬೇಕು ನಮ್ಗೆ? -1 ಬರಬೇಕು. -1 ಬರಬೇಕು. ಬಿಗ್ಗೆಸ್ಟ್ ನಂಬರ್ ಯಾವ್ದು? 3 ಅಲ್ಲ, 3ಗೆ ಹಾಕ್ಬಿಡುತ್ತೆ ಮೈನಸ್ ಸೈನ್. ಯಾಕಂದ್ರೆ 2 - 3 -1, 2 × -3 -6 ವರ್ಕ್ ಆಯ್ತು. ಈಗಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಬಂತಿಲ್ಲ, ಎಕ್ಸ್ ವ್ಯಾಲ್ಯೂ ಏನು ಬರಬಾರ್ದು. ಎಕ್ಸ್ ವ್ಯಾಲ್ಯೂ ಏನಾದ್ರು 2 ಹಾಕ್ಬಿಟ್ರೆ ಇದ್ರಾಗೆ 0 ಬಂದ್ಬಿಡುತ್ತೆ. ಸೊ ಅಂದರೆ ಈ ಎಕ್ಸ್ ವ್ಯಾಲ್ಯೂ 2 ಐತಲ್ಲ, ಇದು ಫ್ಯಾಕ್ಟರ್ಸ್ ಇದು ಆನ್ಸರ್ ಸಾಲ್ವ್ ಮಾಡಿದಾಗ ಏನು ಬರುತ್ತೆ ನಮಗೆ? ಅಪೋಸಿಟ್ ಇಲ್ಲೇನೈತಿ +2 ಐತಲ್ಲ, ನಮಗೆ ರೂಟ್ ಏನು ಬರುತ್ತೆ? ರೂಟ್ಸ್ ಕಂಡುಹಿಡಿತೀವಿ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿ ರೂಟ್ಸ್ ಕಂಡುಹಿಡಿತೀವಲ್ಲ, ಇದು ಸಿಂಪಲ್ ಟ್ರಿಕ್. x² ಕೋಫಿಷಿಯಂಟ್ ಏನಾರು 1 ಇತ್ತಂದರೆ ಫ್ಯಾಕ್ಟರ್ಸ್ ಮಾಡಿದಾಗ ಏನು ಬಂದಿರ್ತಾವೋ 2 ಬಂದಿರ್ತಾವಲ್ಲ, ಇದು ರೂಟ್ ಏನು ಬಂದಿರುತ್ತೆ ನಮಗೆ? -2 ಬಂದಿರುತ್ತೆ. ಮತ್ತು ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? -3 ಐತಲ್ಲ, ಏನು ಬರುತ್ತೆ? 3 ಬರುತ್ತೆ. ಅಪೋಸಿಟ್ ಇಲ್ಲಿ 2 - 3 ಬಂತಂದರೆ ನಮ್ಗೆ ಆನ್ಸರ್ ಏನು ಬರ್ತವೆ? -2 3 ಬರ್ತವೆ. ಇವು ಆಗಬಾರ್ದು. ಸೊ ನಾಟ್ ಈಕ್ವಲ್ ಇವಾದರೆ ಏನಾಗುತ್ತೆ? 0 ಆಗಿಬಿಡುತ್ತೆ. 0 ಆಗಬಾರ್ದು ನಮಗೆ. 0 ಡಿನಾಮಿನೇಟರ್ 0 ಆಗಬಾರ್ದು ಅಂದರೆ ಇವೆರಡು ರೂಟ್ಸ್ ಬಂದವಲ್ಲ, -2 -3 ಹಾಕ್ಬಾರ್ದಂತ. ಇಲ್ಲಿ ಏನು ಬಂದೋ ಅದ್ರ ಅಪೋಸಿಟ್ -2 ಬಂದರೆ -2 -3 ಬಂದರೆ 3. ಸೊ ಇವೆರಡು ಹಾಕ್ಬಾರ್ದು. ಎಲ್ಲೈತೆ ಆಪ್ಷನ್ ನೋಡ್ರಿ, -2 ಇರಬಾರ್ದು, 3 ಇರಬಾರ್ದು ಅಂತ. ಸೊ ಇದೆ ಫಸ್ಟ್ ಆಪ್ಷನ್. 6ಅಲ್ಲಿ ತೆಗ್ದುಬಿಟ್ರೆ ನೋಡಿ, 3 ತೆಗ್ದುಬಿಟ್ರೆ -2 ತೆಗ್ದುಬಿಟ್ರೆ 3 ಮತ್ತು -2 ತೆಗ್ದುಬಿಟ್ರೆ ಸೊ ಪ್ರಾಬ್ಲಮ್ ಇಲ್ಲ. ಈಗ ಇದು ಡೊಮೈನ್, ಇದಿಷ್ಟು ಡೊಮೈನ್ ಆಗುತ್ತೆ. ಇದು ಡೊಮೈನ್, ಅರ್ಥ ಆಯ್ತಾ? ಇವೆರಡು ತೆಗಿಬೇಕಂತ. ಇವೆರಡು ಬಿಟ್ಟು ಬೇರೆ ಏನು ಹಾಕಿದ್ರೂ ನಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಇವೆರಡೇ ಡಿಸ್ಟರ್ಬ್ ಮಾಡೋದು. ಓಕೆ, ಅದಕ್ಕೆ ತೆಗ್ದುಬಿಟ್ಟು. ಇದು ಡೊಮೈನ್ ರೇಂಜ್ ಅಂದರೆ, ಡೊಮೈನ್ ರೇಂಜ್ ಬಿಡ್ರಿ, ಬರೀ ಡೊಮೈನ್ ಅಷ್ಟೇ ಫೋಕಸ್. ಮಾಡ್ಯುಲಸ್ ಐ ಥಿಂಕ್ ಮಾಡಿ, ಮಾಡ್ಯುಲಸ್ ಆಗಿ ಏನು ಹಾಕಿದ್ರು ಪ್ರಾಬ್ಲಮೇ ಇಲ್ಲ. ಎಕ್ಸ್ ವ್ಯಾಲ್ಯೂ ಏನಾರ ಹಾಕಿ ನೀವು ಪ್ರಾಬ್ಲಮ್ ಇಲ್ಲ. ಇದು ಆರೇ ಡೊಮೈನ್ ಅದರ್ದು, ಇದೇ ಡೊಮೈನ್. ಮಾಡ್ಯುಲಸ್ ಬಂತಂದ್ರೆ ಈಸಿ, ಯಾಕಂದ್ರೆ ನ್ಯೂಮರೇಟ್ರಲ್ಲಿ ಐತೆ ಮಾಡ್ಯುಲಸ್ಸು. ಸೊ 0 0 ಏನು ಪ್ರಾಬ್ಲಮ್ ಇಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರು ಆನ್ಸರ್ ಬರುತ್ತೆ. ಸೊ ಇಲ್ಲಿ ಡಿಫಿಕಲ್ಟು, ನಾಟ್ ಡಿಫೈನು ಬರೋಲ್ಲ ಅನ್ನೋಕ್ಕೇನು ಬರೋಲ್ಲ. ಸೊ ರಿಯಲ್ ನಂಬರ್ ಯಾವ್ದು ಹಾಕಿದ್ರು ಬರುತ್ತೆ. ಸೊ ಡೊಮೈನ್ ಅದು. ನೆಕ್ಸ್ಟ್ ಇದು 7th ಪ್ರಾಬ್ಲಮ್ಮು. 7th ಪ್ರಾಬ್ಲಮ್ ನೋಡ್ರಿ, ಏನೈತೆ ಇದು? ಡೊಮೈನ್ ಆಫ್ ವಿಚ್ ಆಫ್ ದಿ ಫಂಕ್ಷನ್ ಡಿಫೈನ್ಡ್ ಬೈ f of x ಕೊಟ್ಟರೆ g of x ಕೊಟ್ಟರೆ ಅವ್ರು ಈಕ್ವಲ್ ಅಂದರೆ ಇವೆರಡು ಈಕ್ವಲ್ ಇದ್ದಂಗೆ. ಈಗ ಈಕ್ವಲ್ ಮಾಡಿಬಿಟ್ರೆ 3x² - 1 = 3 + x. ಇದ್ರದ್ದು ಏನು ಬರುತ್ತೆ ಡೊಮೈನ್ ಅಂತ ಕೇಳ್ತಿದ್ರು. ಈಕ್ವಲ್ ಆದಮೇಲೆ ಏನು ಬರುತ್ತೆ ಡೊಮೈನ್? ಸಾಲ್ವ್ ಮಾಡಿರಿ. ಇದೇನು ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಐತೆ ನೋಡಿ. 3x² ಇದು ಈ ಸೈಡ್ ಬಂದರೆ ಅದು -x, ಇದು ಈ ಸೈಡ್ ಬಂದರೆ -1, ಇದು ಈ ಕಡೆ -3. ಹೌದಾ? 3x² ಹಂಗೆ ಬರ್ತೀನಿ. ಈ +x ಈ ಸೈಡ್ ಇತ್ತಲ್ಲ, ಅದು ಲೆಫ್ಟ್ ಸೈಡ್ ಬಂದರೆ ಅದು -x ಆಯಿತು. -1 ಆ್ಯಸ್ ಇಟ್ ಈಸ್ ಹಂಗೆ ಬರ್ತೀನಿ. 3 ಈ ಸೈಡ್ ಬಂದರೆ -3 ಆಯಿತು. ಈಕ್ವಲ್ಸ್ ಟು ಅದು 0 ಆಗುತ್ತೆ. ಸೊ 3x² - x - 4 = 0. ಇದು ಸಾಲ್ವ್ ಮಾಡಿದರೆ ನಮ್ಗೆ ಏನು ಬರುತ್ತೆ ಆನ್ಸರ್? 3x² - x - 4 = 0. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? -12 ಫ್ಯಾಕ್ಟರ್ಸ್ ಏನು -1 ಬರ್ಬೇಕು ಆನ್ಸರು. ಅದೇ 4 × 3 ತೊಗೊಂಬಿಡ್ರಿ, ಬಿಗ್ಗರ್ ನಂಬರಿಗೆ ಮೈನಸ್ ಹಾಕ್ಬಿಡ್ರಿ ಅಷ್ಟೇ. ಇದೇನಾಗುತ್ತೆ? 3x² ಕೋಫಿಷಿಯಂಟ್ ಇಲ್ಲಿ ನೋಡಿರಿ 3 ಐತೆ, ಹೌದಾ? ಸೊ ಡೈರೆಕ್ಟ್ ಹೇಳೋಕ್ಕೇನೆ ಹಿಂಗೆ ಸಾಲ್ವ್ ಮಾಡ್ಬಿಟ್ಟು -4x + 3 - 4 = 0. ಇದ್ರೆ ಕಾಮನ್, 3x ಅಲ್ಲ ಇದು, 3x. ಸೊ ಇದರಲ್ಲಿ ಏನು ಕಾಮನ್? x ಕಾಮನ್, ಏನು ರಿಮೈನಿಂಗ್? 3x - 4 + 1 ಕಾಮನ್ನು ಏನಾಗುತ್ತೆ? 3x - 4 = 0. ಒಂದು 3x - 4 0 ಬರುತ್ತೆ, ಇನ್ನೂ ಒಂದು x + 1 0 ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? ಇದು 4/3. ಇಲ್ಲೇನಾಯ್ತು? ಎಕ್ಸ್ ವ್ಯಾಲ್ಯೂ 1 ಆಯಿತು. ಸೊ ಎಕ್ಸ್ ವ್ಯಾಲ್ಯೂ 4/3, ಎಕ್ಸ್ ವ್ಯಾಲ್ಯೂ 1 ಇವಿಷ್ಟೇ ಹಾಕ್ಬೇಕಿದ್ರಾಗ. ಇವೆರಡು ಈಕ್ವಲ್ ಆಗಬೇಕಂದ್ರೆ ಎಕ್ಸ್ ವ್ಯಾಲ್ಯೂ 4/3 ಅನ್ನು ಹಾಕಬೇಕು, ಇಲ್ಲ 1 ಅನ್ನು ಹಾಕಬೇಕು. ಅದೇ ಡೊಮೈನ್ ಅಂದರೆ ಏನು ಹಾಕಿದರೆ f of x g of x ಈಕ್ವಲ್ ಆಗುತ್ತೆ, ಅದ್ರ ಡೊಮೈನ್ ಫೈಂಡ್ ಮಾಡಿರಿ ಅಂದರೆ. ಸೊ ಇವೆರಡು ವ್ಯಾಲ್ಯೂ ಹಾಕಿದರೆ ಈಕ್ವಲ್ ಆಗುತ್ತೆ. ಸೊ ಅದ್ರಾಗ ಯಾವುದೈತೆ ಆಪ್ಷನ್? 4/3 1 ನೋಡಿರಿ. 4/3 1 ಆಪ್ಷನ್ ಬಿ. 4/3 1 ಹಾಕಿದರೆ ಈಕ್ವಲ್ ಆಗುತ್ತೆ. ಸೊ ಅದೇ ಆನ್ಸರ್. ಸೊ ಇದು 8th ಕ್ವಶನ್ನು. 8th ಕ್ವಶನ್ ಹೆಂಗಿದೆ ನೋಡ್ರಿ ಇಲ್ಲಿ. ಮತ್ತು ಸೇಮ್ ಡೊಮೈನ್ ಫೈಂಡ್ ಮಾಡಬೇಕು. ಯಾವ ಥರ ಇದೆ? ನ್ಯೂಮರೇಟ್ರ್ ಇದೆ, ಡಿನಾಮಿನೇಟ್ರ್ ಇದೆ.
ಅದ ನ್ಯೂಮರೇಟರ್ ಡಿನಾಮಿನೇಟರ್ ಬಂದಿದೆ. ನ್ಯೂಮರೇಟರ್ ಡಿನಾಮಿನೇಟರ್ ಬಂದಾಗ ಏನು ಮಾಡ್ಬೇಕು, ನಮ್ಮ ಟಾರ್ಗೆಟ್ 10 ಪವರ್ ಎಕ್ಸ್ ಪ್ಲಸ್ 10 ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 10 ಪವರ್ ಎಕ್ಸ್ ಮೈನಸ್ 10 ಪವರ್ ಮೈನಸ್ ಎಕ್ಸ್ ಇದೈತಲ್ಲ ಡಿನಾಮಿನೇಟ್ರ್. ಇದು ಏನಾಗಬಾರ್ದು ನಮಗೆ, ಇದು ಡಿನಾಮಿನೇಟರ್ ಏನಾಗಬಾರ್ದು, ಇದು ಮೇನ್ ಡಿನಾಮಿನೇಟರ್ 0 ಆಗಬಾರ್ದು. 0 ಆಗಬಾರ್ದು ಅಂದರೆ 10 ಪವರ್ ಎಕ್ಸ್ ಮೈನಸ್ 10 ಪವರ್ ಮೈನಸ್ ಎಕ್ಸ್ ಐತಲ್ಲ, ಥಿಂಕ್ ಮಾಡಿರಿ. ಫಸ್ಟ್ ಏನು ಹಾಕಿದರೆ 0 ಆಗುತ್ತೆ ಥಿಂಕ್ ಮಾಡಿರಿ, ಅದನ್ನ ಹಾಕ್ಬಾರ್ದು ಅಷ್ಟೇ. ನಾಟ್ ಈಕ್ವಲ್ಸ್ ಟು 0 ಅಲ್ಲ, ಈಕ್ವಲ್ಸ್ ಟು 0 ಮಾಡೋಕ್ಕೆ ಟ್ರೈ ಮಾಡಿರಿ. ಏನು ಹಾಕಿದರೆ 0 ಆಯಿತೋ ಅದನ್ನು ರಿಮೂವ್ ಮಾಡ್ಬೇಕು ಅಷ್ಟೇ ಟಾರ್ಗೆಟ್. ಏನು ಹಾಕಿದ್ರೆ ನಿಮ್ಗೆ ಗೊತ್ತಾಗೋದು ಅಂದರೆ ಇಲ್ಲಿ ನೋಡಿ ರಿಯಲ್ ನಂಬರ್ ಐತೆ. ಸೊ ಟೋಟಲ್ ಫಸ್ಟ್ ಆಪ್ಷನ್ ರಿಯಲ್ ನಂಬರ್ ಐತೆ, ಹೌದಾ? ಸೊ ಇಲ್ಲಿ ರಿಯಲ್ ನಂಬರ್ ಐತೆ ಫಸ್ಟ್ ಆಪ್ಷನ್. ಅಂದರೆ ಇಲ್ಲಿ ಏನು ಹಾಕಿದ್ರು ನಮಗೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0 ಆಗ್ಬೇಕಂದ್ರೆ ಏನೋ ಒಂದು ಹಾಕಿದರೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆರ್ ಬರೆಯೋಕ್ಕೆ ಬರಲ್ಲ. ಓಕೆ, ನೆಕ್ಸ್ಟ್ ಇದು ಮೈನಸ್, ಇದು ಚೇಂಜ್ ಮಾಡ್ಕೊಂಡು ಮೈನಸ್. ಓಕೆ, ಆರ್ ಮೈನಸ್ 0 ಅಂತ ಕೊಡಿರುತ್ತೆ ಕ್ವಶನ್. 0 ತೆಗ್ದಾರಲ್ಲ, ಆಪ್ಷನ್ನೇ ನೋಡ್ಕೊಡ್ರಿ. 0 ತೆಗ್ದು ಯಾಕೆ ತೆಗ್ದಾರೆ ಸ್ವಲ್ಪ ಹಾಕಿ ನೋಡ್ರಿ, ಅಪ್ಲೈ ಮಾಡಿ 0 ಹಾಕ್ರಿ, ಇಲ್ಲಿ 0 ಹಾಕ್ರಿ, ಏನಾಗುತ್ತೆ ನೋಡೋಣ. ಓಕೆ, 0 ಹಾಕಿ ಚೆಕ್ ಮಾಡೋಣ. ಆಪ್ಷನ್ ವೈಸ್ ಹೋಗ್ಬಿಡ್ರಿ ಅಷ್ಟೇ, ಏನು ತೆಗಿಬೇಕು ಗೊತ್ತಾಗೋದಲ್ಲ. ಆಪ್ಷನಲ್ಲಿ ಏನೇನು ಮೈನಸ್ ಮಾಡ್ಯಾರೋ ಅವ್ನು ರಿಮೂವ್ ಮಾಡ್ಬೇಕು ನಾವು. ಸೊ ಏನೇನು ನೋಡಿ, 10 ಪವರ್ 0 ಮೈನಸ್ 10 ಪವರ್ ಮೈನಸ್ 0 ಏನೋ 10 ಪವರ್ 0 ಅಂದರೆ 1, 10 ಪವರ್ ಮೈನಸ್ 0 ಅಂದರೆ 1, ಏನೋ 0 ಆಗ್ಬಿಡ್ತು. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾರ ಇಲ್ಲೈತಲ್ಲ, ಎಕ್ಸ್ ವ್ಯಾಲ್ಯೂ ಏನಾರ 0 ಪುಟ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಹಾಕ್ಬಾರ್ದು ನಾವು. ಇದರಿಂದ ಏನು ಗೊತ್ತಾಯ್ತು ನಮಗೆ, ಎಕ್ಸ್ ವ್ಯಾಲ್ಯೂ 0 ಹಾಕ್ಬಾರ್ದು ಅಂತ ಗೊತ್ತಾಯ್ತು. ಎಕ್ಸ್ ವ್ಯಾಲ್ಯೂ 0 ಹಾಕ್ಬಾರ್ದು ಅಂದರೆ ಏನು ತೆಗಿಬೇಕು, 0 ತೆಗಿಬೇಕು. ರಿಯಲ್ ನಂಬರಲ್ಲಿ 0 ತೆಗಿಬೇಕು. ಇದೇ ಆನ್ಸರ್, ಸೆಕೆಂಡ್ ಆಪ್ಷನ್. ಬೇರೆ ಏನು ಹಾಕಿದ್ರು ಬರುತ್ತೆ ಆನ್ಸರು. ಎಕ್ಸ್ ವ್ಯಾಲ್ಯೂ 0 ಹಾಕ್ಬಿಟ್ರೆ 1 ಆಗಿಬಿಡುತ್ತೆ, 1 ಮೈನಸ್ 1 0 ಆಗಿಬಿಡುತ್ತೆ, ಹೌದಾ? ಸೊ ಡಿನಾಮಿನೇಟರ್ 0 ಆದರೆ ಡಿಫೈನ್ ಆಗಲ್ಲ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ 0 ಹಾಕ್ಬಾರ್ದು, 0 ಹಾಕ್ಬಾರ್ದು ತೆಗಿಬೇಕು. ಅದೇ ಡೊಮೈನ್. ಇದು ಡೊಮೈನ್ ಅಂತ ಕೇಳ್ಯಾರ, ಎಲ್ಲ ಮಿಕ್ಸ್ ಐತೆ ನೋಡ್ರಿ. ಇದು ಏನೈತೆ 9th ಕ್ವಶನ್ ಇದು. ಸೊ ಏನಿದೆ ಡೊಮೈನ್ ಆಫ್ ದಿ ಫಂಕ್ಷನ್ ಅಂತ ಕೇಳ್ಯಾರ, ಹೌದಾ? ಫಸ್ಟ್ ಏನು ಕೊಡ್ರಿ, ಸ್ಕ್ವೇರ್ ರೂಟ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 2x ಮೈನಸ್ 3 ಐತೆ, ಇನ್ನೊಂದೇನೈತೆ ಸೈನ್ ಎಕ್ಸ್ ಐತೆ, ಇನ್ನೊಂದೇನೈತೆ ಸ್ಕ್ವೇರ್ ರೂಟ್ ಆಫ್ x ಮೈನಸ್ 1 ಅಂತ ಐತೆ. ಸೊ ಸೈನ್ ಎಕ್ಸ್ ಟ್ರಿಗ್ನೋಮೆಟ್ರಿ ನೋಡ್ಕೊಳ್ರಿ, ಡೊಮೈನ್ ಏನೇನು ಬರುತ್ತೆ ಅಂತ. ಓಕೆ, ಸಡನ್ನಾಗಿ ಹಿಂಗೆ ಬಂದ್ಬಿಡ್ತಾವೆ. ಸೊ ಟ್ರಿಗ್ನೋಮೆಟ್ರಿ ಸೈನು ಕಾಸ್ ಇತ್ತಂದರೆ ಎಕ್ಸ್ ಏನು ಹಾಕ್ಬೋದು, ಏನಾರ ಹಾಕ್ಬೋದು. ಸೈನ್ ಇನ್ಪುಟ್ ಏನಾರ ಹಾಕ್ಬೋದು. ಸೈನ್ ಇನ್ಸೈಡ್ ನಾವು ಏನು ಹಾಕಿದ್ರು ನಮಗೆ ಪ್ರಾಬ್ಲಮ್ ಇಲ್ಲ. ಸೊ ಆರ್ ಅಂತ ಬರೆದ್ಬಿಟ್ಟೆ. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿಲ್ಲ ಇದ್ರಾಗ ಹೆಂಗೆ ಮಾಡಬೇಕು, ಇದು ನೋಡ್ರಿ ಸಪ್ರೇಟ್ ಸ್ಕ್ವೇರ್ ರೂಟ್ ಐತೆ. ಸ್ಕ್ವೇರ್ ರೂಟ್ ಇನ್ಸೈಡ್ ಏನಾಗಬೇಕು, ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋದೇ ನಾವು ಪಾಸಿಟಿವ್ ಆಗಬೇಕು ಆರ್ 0 ಆಗಬೇಕು, ಹೌದಾ? ಸಮಥಿಂಗ್ ಏನು ಬರಿಬೇಕು ನಾವು, ಸಮಥಿಂಗ್ ಏನೈತೆ 2x ಮೈನಸ್ 3 ಐತಲ್ಲ, ಇದೇನಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅವಾಗ ಏನಾಯ್ತು, 2x ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 3, ಈ ಮೈನಸ್ 3 ಸೈಡ್ ಬಂದರೆ ಪ್ಲಸ್ 3, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮಲ್ಟಿಪ್ಲೈ ಆಗ್ತಾಯಿದೆ 2 ಮಲ್ಟಿಪ್ಲೈ ಆಗ್ತಾಯಿದೆ, ಈ ಸೈಡ್ ಬಂದರೆ ಡಿವಿಷನ್ ಆಗುತ್ತೆ 3/2. ಸೊ ಹಂಗಂದ್ರೆ ಇಲ್ಲಿ 3/2ಕಿಂತ ಜಾಸ್ತಿ. 3/2 ಅಂದರೆ ಎಷ್ಟು ನೋಡ್ಕೊಳ್ರಿ, ಇದು 1.5. ನಿಮ್ಗೆ ನಂಬರ್ ಲೈನಿಂಗ್ ಇರುತ್ತಲ್ಲ, ಇದು 1.5 ಅನ್ಕೊಡಿ. ಇದು 1, ಇದು 1.5, ಇಲ್ಲೈತೆ 1. ಇದು 2 ಅನ್ಕೊಡಿ. ಓಕೆ, 1.5ಕಿಂತ ಜಾಸ್ತಿ ಅಂತ. 1.5ಕಿಂತ ಜಾಸ್ತಿ ಅಂದರೆ ಈ ಡೈರೆಕ್ಷನ್ ಹಿಂಗೆ ನಂಬರ್ ಲೈನಲ್ಲಿ. ಇದು ಗೊತ್ತಾಯ್ತು ನಮಗೆ. 3/2ಕಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ಇದು ನೋಡ್ರಿ, ಇದು ಎಕ್ಸ್ ಮೈನಸ್ 1 ಐತೆ. ಎಕ್ಸ್ ಮೈನಸ್ ಸ್ಕ್ವೇರ್ ರೂಟ್ ಇನ್ಸೈಡ್ ಏನೈತೆ, ಎಕ್ಸ್ ಮೈನಸ್ 1 ಸ್ಕ್ವೇರ್ ರೂಟ್ ಇನ್ಸೈಡ್ ಎಕ್ಸ್ ಮೈನಸ್ 1 ಸಮಥಿಂಗ್ ಅಲ್ಲ, ಅದು ಗ್ರೇಟರ್ ದೆನ್ 0 ಆಗಿರಬೇಕು. ಎಕ್ಸ್ ಮೈನಸ್ 1 ಗ್ರೇಟರ್ ದೆನ್ 0 ಅಂತಂದರೆ ಏನು, ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಅಲ್ಲ. ಓಕೆ, ಎಕ್ಸ್ ಮೈನಸ್ 1 ಗ್ರೇಟರ್ ದೆನ್ ಈಕ್ವಲ್ಸ್ ಟು ಅಂದರೆ ಇದು ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು 1 ಆಗಬೇಕು. 1ಕಿಂತ ಜಾಸ್ತಿ ಇರಬೇಕಂತ. ಇದು ಅಂದರೆ ನಂಬರ್ ಲೈನಲ್ಲಿ ಇದು 1.5, ಇಲ್ಲಿರೋದು 1ಕಿಂತ ಜಾಸ್ತಿ ಇರ್ಬೇಕಂತ. ಇದು 1ಕಿಂತ ಜಾಸ್ತಿ. 1ಕಿಂತ ಜಾಸ್ತಿ ಅಂದರೆ ಇದೇ ಡೈರೆಕ್ಷನ್. 1 ನೋಡಿ, ಎಕ್ಸ್ ವ್ಯಾಲ್ಯೂ ಬಿಗ್, ಮೌತ್ ಓಪನ್ ಐತೆ ಅಂದರೆ ಇದು ಬಿಗ್ ಸ್ಮಾಲ್ ಅನ್ಕೊಂಬಿಡ್ರಿ, ಈಸಿ ಆಗಿಬಿಡುತ್ತೆ. ಇದು ಬಿಗ್, ಇದು ಸ್ಮಾಲ್. ಸೊ 1 ಸ್ಮಾಲ್, ಎಕ್ಸ್ ಬಿಗ್ ಇರ್ಬೇಕಂದ್ರೆ 1ಕಿಂತ ಜಾಸ್ತಿ ಹೋಗ್ಬೇಕು ಈ ಸೈಡ್. ಸೊ 1ಕಿಂತ ಜಾಸ್ತಿ. ಈಗ 3 ಕಂಬೈನ್ ಮಾಡಿ ಬರಿಬೇಕು ಆನ್ಸರ್. ಸೊ ರಿಯಲ್ ನಂಬರ್ ಎಲ್ಲವೂ ಆಗಿರ್ಬೋದು. ಓಕೆ, ಅದರ ರಿಸ್ಟ್ರಿಕ್ಷನ್ ಏನು, 3/2 ಐತಲ್ಲ, 3/2ಕಿಂತ ಜಾಸ್ತಿ ಇರಬೇಕು. ಇನ್ನೊಂದು 1ಕಿಂತ ಜಾಸ್ತಿ ಇರಬೇಕು. 3 ಕಂಬೈನ್ ಮಾಡಿದರೆ 3/2ಕಿಂತ ಜಾಸ್ತಿ ಇರಬೇಕು. ಇದು 3 ಕಂಬೈನ್. ಈಗ 1ಕಿಂತ ಜಾಸ್ತಿ ತೊಗೊಂಬಿಟ್ರೆ ಇಲ್ಲಿ ಮಧ್ಯದಾಗ ಇದಾವಲ್ಲ ಈ ವ್ಯಾಲ್ಯೂಸ್, ಇವು ಇದ್ರಾಗ ಬರಲ್ಲ.
3/2ಗಿಂತ ಜಾಸ್ತಿ ವರ್ಕ್ ಆಗಲ್ಲ. ಅದೇ 3/2ಗಿಂತ ಜಾಸ್ತಿ ತೊಗೊಂಬಿಟ್ರೆ ಈ ವ್ಯಾಲ್ಯೂಸ್ ತೊಗೊಂಬಿಟ್ರೆ ಅವೆಲ್ಲ 1ಗಿಂತ ಜಾಸ್ತಿ ಬಂದೇ ಬರ್ತವೆ. ಹಂಗಂದ್ರೆ ಯಾವುದು 3/2ಗಿಂತ ಜಾಸ್ತಿ ತೊಗೋಬೇಕು ನಾವು. ಸೊ ಡೊಮೈನ್ ಏನಾಗುತ್ತೆ 3/2ಗಿಂತ ಜಾಸ್ತಿ ಎಲ್ಲಿವರೆಗೆ ಇನ್ಫಿನಿಟಿವರೆಗೆ. 3/2 ತೊಗೋಬೋದಲ್ಲ. ಸೊ 3 ಈಕ್ವಲ್ಸ್ ಐತಲ್ಲ. ಸೊ 3/2 ಗ್ರೇಟರ್ ದೆನ್ ಈಕ್ವಲ್ಸ್ ಐತೆ 3/2 ಕ್ಲೋಸ್ಡ್ ಇಂಟರ್ವಲ್. ಆಪ್ಷನ್ ಯಾವುದಾಗುತ್ತೆ? ಇದು 3/2 ಇದು 3/2 ಇದು ಆಗುತ್ತೆ ಆಪ್ಷನ್ ಸಿ 3/2 ಇನ್ಫಿನಿಟಿ. ಸೊ ಸಪ್ರೇಟ್ ಮಾಡ್ಕೊಂಡು ಇದು ಆರ್ ಆಯಿತು, ಇದು ಪಾಸಿಟಿವ್ ಮಾಡಿ 3/2ಗಿಂತ ಜಾಸ್ತಿ ಅಂತ ಬಂತು, ಇದು 1ಗಿಂತ ಜಾಸ್ತಿ ಅಂತ ಬಂತು. ಇವೆರಡು ಕಂಪೇರ್ ಮಾಡಿದರೆ 3/2ನೇ ನಮಗೆ ಇಂಪಾರ್ಟೆಂಟ್ ಆಗೋದು. ಈಗ ಹಿಂಗೈತಲ್ಲ, ಇದು 1, ಇದು 3/2, ಇದು 1, ಇದು 3/2. ಒಂದು 3/2ಗಿಂತ ಜಾಸ್ತಿ ಅಂತಿದ್ದಾರೆ, ಇನ್ನೊಂದು 1ಗಿಂತ ಜಾಸ್ತಿ ಅಂತಿದ್ದಾರೆ. ಇವೆರಡಾಗ ಯಾವ್ದು ತಗೋ ಕನ್ಫ್ಯೂಷನ್ ಆಗುತ್ತಲ್ಲ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿರಿ, ಯಾವ್ದು ತೊಗೊಂಡ್ರೆ ಎಲ್ಲವೂ ಬರ್ತವೆ ನೋಡ್ಬೇಕು. ಈಗ ನಾನು 1ಗಿಂತ ಜಾಸ್ತಿ ತೊಗೊಂಬಿಟ್ಟೆ ಅನ್ಕೊಡ್ರಿ, ಅದರಲ್ಲಿ ಕೆಲವು ಈಗ 1ಗಿಂತ ಜಾಸ್ತಿ ಅಂದರೆ ಇಲ್ಲಿ ನೋಡ್ರಿ 1.1 ಐತೆ ಹೌದಾ. ಇಲ್ಲೇನೈತೆ 1.1 ಇದ್ರಾಗ ಬರಲ್ಲ. 3/2ಗಿಂತ ಜಾಸ್ತಿ ಅನ್ನೋ ಕಂಡೀಷನ್ನಾಗ ಬರಲ್ಲ. ಅದೇ ನಾನು 3/2ಗಿಂತ ಜಾಸ್ತಿ ತೊಗೊಂಬಿಟ್ರೆ ಎಲ್ಲವೂ 1ಗಿಂತ ಜಾಸ್ತಿ ಆಗಿಬಿಡ್ತವೆ. 3/2 1.5, 1.5ಗಿಂತ ಜಾಸ್ತಿ 1.6, 1.7, 2, 3, 4, 5 ಎಲ್ಲ 1ಗಿಂತ ಜಾಸ್ತಿ ಇದ್ರಾಗ ಬಂದು ಇನ್ಕ್ಲೂಡ್ ಆದವು. ಸೊ ಹಂಗಂದ್ರೆ ಇವೆರಡರಾಗ ಯಾವುದ್ರಲ್ಲಿ ಇನ್ಕ್ಲೂಡ್ ಆಗುತ್ತೋ ಅದನ್ನು ತೊಗೋಬೇಕು. ಯಾವ್ದು ಸ್ಮಾಲೋ ಅದನ್ನು ತೊಗೊಂಬಿಟ್ರೆ ಯಾವ್ದು ಬಿಗ್, ಈಗ 1ಗಿಂತ ಜಾಸ್ತಿ ಬಿಗ್, 3/2ಗಿಂತ ಇನ್ಫಿನಿಟಿಗೆ ಹೋಗಿ ಸ್ಮಾಲ್ ಇದೆ ಹೌದಾ. ಯಾವ್ದು ಸ್ಮಾಲ್ ತೊಗೊಂಬಿಟ್ರೆ ಬಿಗ್ ಆಟೋಮೆಟಿಕ್ ಅದ್ರಾಗಿರೋ ಎಲಿಮೆಂಟ್ಸ್ ಎಲ್ಲ ಬರ್ತವೆ ಅಂತ. ಅದಕ್ಕೆ 3/2 ಇನ್ಫಿನಿಟಿ ಆಗುತ್ತೆ. ನೆಕ್ಸ್ಟ್ ಏನೈತೆ ನೋಡ್ರಿ, ಇದು ಕಾಟ್ ಐತೆ ಹೌದಾ. ಸೊ ಈಗ ಅಬ್ಸರ್ವ್ ಮಾಡಿ, ಟ್ರಿಗ್ನೋಮೆಟ್ರಿ ಬಂತು. 10th ಕ್ವಶನ್ನು ಟ್ರಿಗ್ನೋಮೆಟ್ರಿ ಬರ್ತಾ ಇದೆ. ಡೊಮೈನ್ ಆಫ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಕೊಟ್ರು ಹೌದಾ. ಸೊ ಒಂದು ಬರ್ಕೊಡ್ರಿ, ಏನೇನಿದೆ ಕ್ಯೂಬ್ ರೂಟ್ ಆಫ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂದರೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇದ್ದರೆ ಮಾತ್ರ ಅದರೊಳಗಡೆ ಇರೋದು ಪಾಸಿಟಿವ್ ಆಗಂಗೆ, 0 ಆಗಂಗೆ ನೋಡ್ಕೋಬೇಕು, ನೆಗೆಟಿವ್ ಆಗ್ಲಾರ್ದಂಗೆ ಎಲ್ಲ ಮೇಂಟೈನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಕ್ಯೂಬ್ ರೂಟ್ ಆಫ್ ಎಕ್ಸ್ ಇರೋದಕ್ಕೆ ಪ್ರಾಬ್ಲಮ್ ಇಲ್ಲ. ಎಕ್ಸ್ ಏನಾರು ಆಗ್ಬೋದು. ಸೊ ಎಕ್ಸ್, ಸೊ ಇದಕ್ಕೆ ಡೊಮೈನು ಏನಾರು ಆಗ್ಬೋದು. ಸೊ ಏನಾಗುತ್ತೆ ರಿಯಲ್ ನಂಬರ್ ಆರ್ ಏನಾರು ಆಗ್ಬೋದು. ಬಟ್ ಇಲ್ಲಿ ನೋಡಿ ಕಾಟ್ ಬಂತಲ್ಲ, ಈಗ ಸ್ವಲ್ಪ ಥಿಂಕ್ ಮಾಡು. ಕಾಟ್ ಎಕ್ಸ್ ಅಂದರೆ ಹೆಂಗಿರುತ್ತೆ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಕಾಟ್ ಎಕ್ಸ್ ಅಂದರೆ ಈಗ ಮತ್ತೆ ನ್ಯೂಮರೇಟರ್ ಕಾಟ್ ಎಕ್ಸ್ ಅಂತ ಕೊಟ್ಟರೆ ಅಷ್ಟೇ ಅವರು. ಕಾಟ್ ಎಕ್ಸ್ನ ಸ್ಪ್ಲಿಟ್ ಮಾಡಿದರೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರುತ್ತೆ. ಸೊ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಬಂತಂದರೆ ಏನು ಮೀನಿಂಗ್ ಅರ್ಥ, ಡಿನಾಮಿನೇಟರ್ ಬಂತು. ಈ ಡಿನಾಮಿನೇಟರ್ ಏನಾಗಬಾರ್ದು, 0 ಆಗಬಾರ್ದು. ಸೊ ಈಗ ಇಲ್ಲಿ ಥಿಂಕ್ ಮಾಡಬೇಕು, ಸೈನ್ ಎಕ್ಸ್ 0 ಆಗಬಾರ್ದಲ್ಲ. ಹಂಗಂದ್ರೆ ಸೈನ್ ಎಕ್ಸ್ ಎಲ್ಲೆಲ್ಲಿ 0 ಆಗುತ್ತೆ ಅಂತ ಥಿಂಕ್ ಮಾಡಬೇಕು. ಸೈನ್ ಎಕ್ಸ್ ಎಲ್ಲೆಲ್ಲಿ 0 ಆಗುತ್ತೆ ನೋಡಿ. ಸೈನ್ ವ್ಯಾಲ್ಯೂ ಎಲ್ಲೆಲ್ಲಿ 0 ಆಗ್ತಾವೆ ನೋಡ್ರಿ. ಯೂನಿಟ್ ಸರ್ಕಲ್ ಡ್ರಾ ಮಾಡ್ಕೊಂಬಿಡ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಸೊ ಇಲ್ಲಿ ಈ ಪಾಯಿಂಟು ಯೂನಿಟ್ ಸರ್ಕಲ್, ಈ 4 ಪಾಯಿಂಟ್ಸ್ ಏನು ಬರ್ತವೆ ಗೊತ್ತಾದರೆ ನಮ್ಗೆ ಈಸಿಯಾಗಿ ಹೇಳ್ಬೋದು. ಈ ಪಾಯಿಂಟ್ ಏನು ಬರ್ತಿದ್ದು 1,0ನ, ಇದು 0,1, ಇದು ನೆಗೆಟಿವ್ ಸೈಡ್ ಐತಲ್ಲ -1,0, ಇದು 0,-1. ಫಸ್ಟ್ನೇದ್ದೆಲ್ಲ ಏನು ಫಸ್ಟ್ಗೆ ಐತಲ್ಲ, ಇದೇನಿದು ಕಾಸ್ ಹೌದಾ. ಎಕ್ಸ್ ಆಕ್ಸಿಸ್ ಕಾಸ್ ಹೇಳುತ್ತೆ, ಇದು ಸೈನ್, ಕಾಸ್ ಸೈನ್. ಫಸ್ಟ್ನೇದು ಸಿ ಅಂತ ಬರೆದ್ರೆ ಇದು ಸೈನ್, ಇದು ಸಿ, ಇದು ಸೈನ್ ಹೌದಾ. ನಮಗೆ ಬೇಕಾಗಿರೋದೇನು ಸೈನ್ 0 ಆಗಬೇಕು. ಸೈನ್ 0 ಯಾವುದು ಇಲ್ಲಿ ನೋಡಿ, ಇಲ್ಲಿ 0 ಆಗ್ತದೆ ಸೈನ್, ಇಲ್ಲಿ 0 ಆಗ್ತದೆ ಅಂದರೆ ಇಲ್ಲಿ ಏನೇನು ಬರ್ತದೆ ನೋಡಿ 0. ಇಲ್ಲೇನು ಬರುತ್ತೆ ಪೈ 180. ನೆಕ್ಸ್ಟ್ ಇಲ್ಲೇನು ಬರುತ್ತೆ 2π. ನೆಕ್ಸ್ಟ್ ಇಲ್ಲೇನು ಬರುತ್ತೆ 3π, 4π, 5π. ಅಂದರೆ ಈ ಲೈನ್ ಎಕ್ಸ್ ಆಕ್ಸಿಸ್ ಮೇಲೆ ಕಾಸ್ ಇರುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ಸೈನ್ ಇರಲ್ಲ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಬರೋಂಥ ವ್ಯಾಲ್ಯೂಸ್ ಎಲ್ಲ ಏನಾಗ್ತವೆ, ಸೈನ್ ವ್ಯಾಲ್ಯೂ 0 ಆಗ್ತವೆ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೇ ವ್ಯಾಲ್ಯೂ ನೀನು ಯಾವುದೇ ಆ್ಯಂಗಲ್ ಚೆಕ್ ಮಾಡಿದ್ರು ಅಲ್ಲಿ ಸೈನ್ ವ್ಯಾಲ್ಯೂ 0 ಬರುತ್ತೆ. ಏನೇನು ಬರ್ತವೆ ಆ್ಯಂಗಲ್ ಎಕ್ಸ್ ಆಕ್ಸಿಸ್ ಮೇಲೆ 0, 180, π, 2π, 3π, 4π, 5π, 6π, 7π ಈ ಥರ ಬರ್ತಾ ಹೋಗ್ತವೆ. ಹಂಗಂದ್ರೆ ಮೀನಿಂಗ್ ಏನು, ಸೈನ್ ಎಕ್ಸ್ ಎಲ್ಲೆಲ್ಲಿ 0 ಆಗುತ್ತೆ ಅಂದರೆ ಎಕ್ಸ್ ಏನೇನಾಗುತ್ತೆ 0, π, 2π, 3π, 4π ಇಲ್ಲೆಲ್ಲ 0 ಆಗುತ್ತೆ. ಸೊ ಹಂಗಂದ್ರೆ ಜನರಲಾಗಿ ಏನು ಬರುತ್ತೆ ಎಕ್ಸ್ nπ ಅಲ್ಲೆಲ್ಲ 0 ಆಗುತ್ತೆ, nπ ಅಲ್ಲೆಲ್ಲ 0 ಆಗುತ್ತೆ. ಹಂಗಂದ್ರೆ ಆರ್ ಇದೆ, ಆರ್ ಮೈನಸ್ ಏನಾಗಬಾರ್ದು, ಇದು ಎಲ್ಲೆಲ್ಲಿ 0 ಆಗ್ತಿದೆ 0, π, 2π, 3π ಅವೆಲ್ಲ ತೆಗಿಬೇಕು ಹೌದಾ. nπ ರಿಮೂವ್ ಮಾಡಬೇಕು, ಆರಲ್ಲಿ nπ ರಿಮೂವ್ ಮಾಡಬೇಕು, ಅದೇ ಡೊಮೈನ್. ಸೊ ಹಂಗಂದ್ರೆ ಯಾವುದಾಯ್ತು ಈಗ
ಆರ್ ಮೈನಸ್ ಇದು ಆರ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎನ್ ಪೈ. ಅರ್ಥ ಆಯ್ತಾ? ಎಕ್ಸ್ ವ್ಯಾಲ್ಯೂ ಏನಾರು ಎನ್ ಪೈ ಆಗಿರ್ತಾವಲ್ಲ ಅಂಥವನ್ನ ತೆಗಿಬೇಕು, ಮೈನಸ್ ಎನ್ ಪೈ ಆಗಬೇಕು. ನಿಮ್ಗೆ ವರ್ಕ್ ಏನು ಟ್ಯಾನ್ ನೀವು ಟ್ರೈ ಮಾಡಿರಿ. ಟ್ಯಾನ್ ಏನಾಗಿರೋ ಕಾಟ್ ಹಿಂಗಾಯ್ತಲ್ಲ, ಟ್ಯಾನ್ ಎಕ್ಸ್ ಇದ್ದಾಗ ಏನಾಗುತ್ತೆ, ಟ್ಯಾನ್ ಎಕ್ಸ್ ಥಿಂಕ್ ಮಾಡಿ. ಟ್ಯಾನ್ ಅಂದರೆ ಏನು ಬರೀತೀರಾ? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಏನಾಗ್ಬಾರ್ದು ಈಗ, ಜೀರೋ ಆಗ್ಬಾರ್ದು. ಅಂದರೆ ಎಕ್ಸ್ ಏನೇನು ತೆಗಿಬೇಕು ಥಿಂಕ್ ಮಾಡಿ. ಟ್ಯಾನ್, ಸಿಕೆಂಟ್, ಕೊಸಿಕೆಂಟ್ ಅವನ್ನೆಲ್ಲ ಚೆಕ್ ಮಾಡಿ. ಹೌದಾ? ಡೊಮೈನ್ ಏನು ಬರುತ್ತೆ ಅವಕ್ಕೆಲ್ಲ ಅಂತ. ಯಾಕಂದ್ರೆ ಸಡನ್ನಾಗಿ ಬರ್ತವೆ, ಅವಾಗ ಗೊತ್ತಿರ್ಬೇಕು ನಿಮಗೆ. ಆ್ಯಕ್ಚುಲಿ ಇದು ಕಾಟ್ ಎಕ್ಸ್ ಅಂದ ತಕ್ಷಣ ನಿಮ್ಗೆ ಕಾಸ್ ಬೈ ಸೈನ್, ಸೈನ್ ಅಂದರೆ ಡಿನಾಮಿನೇಟರ್ ಸೈನ್ ಬಂತು, ಸೈನ್ ಎಲ್ಲಿ ಜೀರೋ ಆಗುತ್ತೆ, ಎನ್ ಪೈ ರಿಮೂವ್ ಆಗುತ್ತೆ, ಆನ್ಸರ್. ಅಷ್ಟು ಫಾಸ್ಟಾಗಿ ಮಾಡೋಕೆ ಇದು ನೋಡಿದ ಮೇಲೆ ಆನ್ಸರ್ ಗೊತ್ತಾಗ್ಬಿಡ್ಬೇಕು ನಿಮಗೆ. ಈ ಕಾನ್ಸೆಪ್ಟ್ ಅದಕ್ಕೆ ಕಲ್ತಿದ್ರೆ, ಕಾಟ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಓಕೆ, ಸೈನ್ ಎಕ್ಸ್ ಏನಾಗುತ್ತೆ, ಜೀರೋ ಆಗಬಾರ್ದು. ಸೈನ್ ಎಕ್ಸ್ ಜೀರೋ ಆಗಬಾರ್ದು ಏನು ರಿಮೂವ್ ಇದೇ ಆಪ್ಷನ್ ಅಂತ ಹಾಕ್ಬಿಡ್ಬೇಕು ಆ್ಯಕ್ಚುಲಿ. ಸೊ ಇದಿಷ್ಟು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮಗೆ. ನಿಮ್ಮ ವರ್ಕ್ ಟ್ಯಾನ್ ಎಕ್ಸ್ ಟ್ರೈ ಮಾಡಿರಿ, ಸಿಕೆಂಟ್ ಎಕ್ಸ್, ಕೊಸಿಕೆಂಟ್ ಎಕ್ಸ್, ಕಾಟ್ ಎಕ್ಸ್ ಇವೆಲ್ಲ ಟ್ರೈ ಮಾಡಿರಿ. ಕಾಟ್ ಎಕ್ಸ್ ಈಗ ಹೆಂಗೆ ಮಾಡಿದ್ವೋ ಅದೇ ಥರ ಟ್ಯಾನ್ ಏನಾಗುತ್ತೆ, ಸಿಕೆಂಟ್ ಏನಾಗುತ್ತೆ, ಕೊಸಿಕೆಂಟ್ ಏನಾಗುತ್ತೆ. ಡಿನಾಮಿನೇಟರ್ ಜೀರೋ ಎಲ್ಲೆಲ್ಲ ಆಗ್ತವೆ, ಯಾವುದಕ್ಕೆ ಆಗ್ತವೆ. ಸೈನ್ ಜೀರೋ ಎಲ್ಲಾಗುತ್ತೆ, ಕಾಸ್ ಇಂದು ವ್ಯಾಲ್ಯೂಸ್, ಕಾಸ್ ಯಾವ್ಯಾವ ವ್ಯಾಲ್ಯೂಸಿಗೆ ಜೀರೋ ಆಗುತ್ತೆ, ಟ್ಯಾನ್ ಯಾವ ವ್ಯಾಲ್ಯೂಸಿಗೆ ಜೀರೋ ಆಗುತ್ತೆ, ಆ ಥರ ಎಲ್ಲ ಚೆಕ್ ಮಾಡಿರಿ. ಈಸಿ ಅನ್ಸುತ್ತೆ. ಓಕೆ, ಸೊ ಇದು ಡೊಮೈನ್ ಆಫ್ ಕ್ಯೂಬ್ ರೂಟ್ ಆಫ್ ಎಕ್ಸ್. ಸೊ ಈಗ ನೆಕ್ಸ್ಟ್ ನೋಡ್ರಿ 11th ಕ್ವಶನ್ನು. ಇದು 11th ಕ್ವಶನ್ನು. ಸೊ 11th ಕ್ವಶನಲ್ಲಿ ಏನಿದೆ ಈಗ, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಅಂತ ಇದೆ. ಈಗ ನಮ್ಗೆ ಆಲ್ರೆಡಿ ಗೊತ್ತು ಕಾನ್ಸೆಪ್ಟ್ ಏನು, ಡಿನಾಮಿನೇಟರ್ ಜೀರೋ ಆಗಬಾರ್ದು. ಇದೇನಾಗಬಾರ್ದು, ಡಿನಾಮಿನೇಟರ್ ಜೀರೋ ಆಗಬಾರ್ದು. ಮತ್ತು ಸ್ಕ್ವಯರ್ ರೂಟ್ ಇನ್ಸೈಡ್ ಇರೋದು ಏನಾಗಬೇಕು, ಪಾಸಿಟಿವ್ ಇಲ್ಲ ನೆಗೆಟಿವ್ ಆಗಬೇಕು. ಸೊ ಹಂಗಂದ್ರೆ ಏನು ಬರೀಬೇಕು, ಡೈರೆಕ್ಟ್ ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಏನಾಗಬೇಕು, ಇದು ಆ್ಯಕ್ಚುಲಿ ಸ್ಕ್ವಯರ್ ರೂಟ್ ಇನ್ಸೈಡ್ ಇರೋದೇನು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಜೀರೋ. ಬಟ್ ಇಲ್ಲ ಏನು ಬರುತ್ತೆ, ಗ್ರೇಟರ್ ದೆನ್ ಜೀರೋ. ಯಾಕಂದ್ರೆ ಜೀರೋ ಆಗಬಾರ್ದಲ್ಲ, ಈಕ್ವಲ್ ತೆಗ್ದುಬಿಟ್ಟು ಜಸ್ಟ್ ಗ್ರೇಟರ್ ದೆನ್ ಜೀರೋ, ಜೀರೋಕ್ಕಿಂತ ಜಾಸ್ತಿ ಆಗಬೇಕು. ಇದು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, 6 ಫ್ಯಾಕ್ಟರ್ಸ್ ನೋಡ್ರಿ ಏನಾಗುತ್ತೆ, 2 3 6 -5 ಬರ್ಬೇಕಂತ, ಅಂದರೆ -2 -3 -2 ಅಂದರೆ ಇಲ್ಲಿ ಡೈರೆಕ್ಟ್ ಬರ್ಬಿಟ್ರೆ ಏನಾಗುತ್ತೆ, ಎಕ್ಸ್ -2 ಬರುತ್ತೆ, ಇನ್ನೊಂದೇನು ಬರುತ್ತೆ, ಎಕ್ಸ್ -3 ಬರುತ್ತೆ, ಗ್ರೇಟರ್ ದೆನ್ ಜೀರೋ. ಅದು ಸಾಲ್ವ್ ಮಾಡ್ತಾ ಕೂಡಬಾರ್ದು, ಯಾಕಂದರೆ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ 1 ಐತೆ, ಅದೇ ಅಡ್ವಾಂಟೇಜ್ ನಮಗೆ. ಡೈರೆಕ್ಟ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಿದ್ರೆ 2 × 3 6, -2 × -3 6 ಬಂತು, -2 -3 ಆ್ಯಡ್ ಮಾಡಿದ್ರೆ -5 ಬಂತು. ಸೊ ಇವೇ ಫ್ಯಾಕ್ಟರ್ಸ್, ಎಕ್ಸ್ -2 ಎಕ್ಸ್ -3 ಈ ಥರ ಬಂತಂದರೆ ಏನು, ವೇವಿ ಕರ್ವ್ ಮೆಥಡ್. ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನಾಗ್ತಾಯಿದೆ, ಎಕ್ಸ್ ವ್ಯಾಲ್ಯೂ 2 ಸಾಲ್ವ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ 2 ಬರುತ್ತೆ ಜೀರೋ ಆಗೋಕ್ಕೆ. ಹೌದಾ? ಇಲ್ಲಿ ಏನು ಹಾಕಿದ್ರೆ 0 3, ಎಕ್ಸ್ ವ್ಯಾಲ್ಯೂ 3 ಅಂದರೆ ಏನು ಬಂತು ನಮಗೆ, 2 ಆದಮೇಲೆ 3 ಅಲ್ಲ, ಫಸ್ಟ್ 2 ಬರ್ಕೊಳ್ರಿ, ಆಮೇಲೆ 3 ಬರ್ಕೊಳ್ರಿ. ಈ ಥರ 3 ಇಂಟರ್ವಲ್ ಅದು. ಈಗ 3 ಇಂದ ಇನ್ಫಿನಿಟಿನ, 2 ಇಂದ 3ನ, ಇನ್ನು -∞ಇಂದ 2. ಈ 3 ಇಂಟರ್ವಲ್ನಾಗ ಯಾವ್ದು ತೊಗೋಬೇಕು ಅಂತ ಗೊತ್ತಾಗೋದು. ಸೊ ಅದಕ್ಕೆ ಏನು ಹೇಳಿದೆ ನಾನು, 3ಕಿನ ಒಂದು ಜಾಸ್ತಿ ತೊಗೊಳ್ರಿ ಚೆಕ್ ಮಾಡೋಕ್ಕೆ. 3ಕಿನ ಒಂದು ಜಾಸ್ತಿ ಇದೇನು 4 ಅಂತ ತೊಗೊಂಡು ಟು ಚೆಕ್. ಅರ್ಥ ಆಗ್ತದೇನಾ? ಚೆಕ್ ಮಾಡೋಕೆ 4 ತೊಗೊಂಡು, ಈ 4ನ ಇದ್ರಲ್ಲಿ ಹಾಕ್ರಿ, ಏನಾಗುತ್ತೆ 4 - 2 4 - 3. 4 - 2 ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. 4 - 3 ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ಟೋಟಲ್ ಏನಾಯ್ತು, ಪಾಸಿಟಿವ್ ಆಯಿತು. ಇದು ಪಾಸಿಟಿವ್ ಆಯ್ತು ಅಂದರೆ ಇದೇನಾಯ್ತು, ನೆಗೆಟಿವ್ ಆಯಿತು. ಇದು ನೆಗೆಟಿವ್ ಆಯ್ತು ಅಂದರೆ ಇದೇನಾಯ್ತು, ಪಾಸಿಟಿವ್ ಆಯಿತು. ಅಲ್ಟರ್ನೇಟಿವ್ ಒಂದಕ್ಕೆ ಚೆಕ್ ಮಾಡಬೇಕು, ಒಂದು ಸೈಡ್ ತೊಗೊಂಡು ಚೆಕ್ ಮಾಡಿರಿ, ಅದು ಅಲ್ಟರ್ನೇಟಿವ್ ಬರೀರಿ. ಇಲ್ಲಿ ಪ್ಲಸ್ ಬಂತ, ಮೈನಸ್ ಬಂತ, ಪ್ಲಸ್. ನಮಗೆ ಬೇಕಾಗಿರೋದೇನು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಗ್ರೇಟರ್ ದೆನ್ ಈಕ್ವಲ್ಸ್ ಟು 0 ಅಂದರೆ ಯಾವ್ದು ತೊಗೋಬೇಕು, 3 ಇಂದ ಇನ್ಫಿನಿಟಿ ಮತ್ತು 2 ಇಂದ -∞. ಇದು 2 ಇನ್ಕ್ಲೂಡ್ ಮಾಡೋಂಗಿಲ್ಲ, ಯಾಕೆ ಹೇಳಿದ್ರೆ 2 ಇನ್ಕ್ಲೂಡ್ ಮಾಡಿಬಿಟ್ರೆ 0 ಆಗಿಬಿಡುತ್ತೆ. ಯಾಕಂದ್ರೆ 0 ಆಗಬಾರ್ದು, ಡಿನಾಮಿನೇಟ್ರಲ್ಲಿ ಐತೆ, ಅದಕ್ಕೆ ಹುಷಾರಿರ್ಬೇಕು. 3 ಹಾಕ್ಬಿಟ್ರೆ 0 ಆಗಿಬಿಡುತ್ತೆ, 3 ಹಾಕಂಗಿಲ್ಲ, 0 ಆಗಬಾರ್ದು, ಅದಕ್ಕೆ ಓಪನ್ ಇಂಟರ್ವಲ್. ಇವೆರಡು ಯೂನಿಯನ್. ಸೊ ಇದು ಯಾವುದೈತೆ ಆಪ್ಷನ್ ಅದೇ. ಸೊ ಯಾವುದೈತಿ, -∞ಇಂದ 2 ಯೂನಿಯನ್ 3 ಇಂದ ಇನ್ಫಿನಿಟಿ. ಸೊ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಈ ಥರ ವೇವಿ ಇದಿಷ್ಟು ಏನಿದೆ, ಈ ಕಾನ್ಸೆಪ್ಟ್ ಇಲ್ಲಿ ಮಾಡಿದ್ವಲ್ಲ, ಇದಿಷ್ಟು ಈ ಕಾನ್ಸೆಪ್ಟ್ ಏನಂತೀವಿ ನಾವು, ಇದೇ ವೇವಿ ಕರ್ವ್ ಮೆಥಡ್. ಅಂದರೆ ಎಕ್ಸ್ ಪಾಸಿಟಿವ್ ಅಲ್ಲ, ಇದು ಹಿಂಗೆ ಬರುತ್ತೆ ವೇವ್ ಅಂತ. ಈ ಥರ ನೆಗೆಟಿವ್ ಅಲ್ಲ ಕೆಳಗೆ ಬರುತ್ತೆ, ಇದು ಪ್ಲಸ್ ಅಲ್ಲ ಹಿಂಗೆ ಬರುತ್ತೆ. ಪ್ಲಸ್ ಯಾವುದು, ಮೈನಸ್ ಯಾವುದು, ಪಾಸಿಟಿವ್ ಸೈಡ್ ಯಾವುದು, ನೆಗೆಟಿವ್ ಸೈಡ್ ಅಂತ ಫೈಂಡ್ ಮಾಡೋಕ್ಕೆ ಈ ಮೆಥಡ್ ಯೂಸ್ ಮಾಡ್ತೀವಿ, ಫಾಸ್ಟಾಗಿ ಫೈಂಡ್ ಮಾಡ್ಬೋದು ಅಂತ. ಸೊ ಇದು ಅರ್ಥ ಆಯ್ತು. ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿದ್ವಿ, ಫ್ಯಾಕ್ಟರ್ಸ್ ಫೈಂಡ್ ಮಾಡಿದ್ವಿ, ಅವೇ ರೂಟ್ಸ್ ಆದವು. ಸೊ ಕಟ್ ಮಾಡಿದ್ವಿ, ಒಂದು ವ್ಯಾಲ್ಯೂ ತೊಗೊಂಡಿದ್ರೆ ಪುಟ್ ಮಾಡಿದ್ವಿ, ಯಾವ್ದು ಪಾಸಿಟಿವ್ ಬಂತು, ಸೊ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಬರೆದು ನಮಗೆ ಬೇಕಾಗಿರೋದು ಪಾಸಿಟಿವ್, ಸೊ ಆಲ್ಟರ್ನೇಟಿವ್ ಮಾಡಿ ಸಾಲ್ವ್ ಮಾಡಿದ್ವಿ. ಸೊ ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ
12th ಪ್ರಾಬ್ಲಮ್ ಲಾಗ್ ಇದೆ ನೋಡ್ರಿ, ಲಾಗ್ 3 18x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 77 ಆಯ್ತು. ಸೊ ಲಾಗ್ ಇನ್ಸೈಡ್ ಇರೋದು ಏನಾಗಬೇಕು, ಲಾಗ್ ಇನ್ಸೈಡ್ ಇರೋ ಥರ್ಡ್ ಪಾಯಿಂಟ್ ಕವರ್ ಮಾಡಬೇಕು, ಹೌದಾ. ಸೊ ಥರ್ಡ್ ಪಾಯಿಂಟ್ ಲಾಗ್ ಏನೋ ಇದೆ ಲಾಗ್ ಏನೋ ಇದೆ ಇದ್ದರೆ ಏನೋ ಇದೆ ಏನಾಗಿರ್ಬೇಕು, ಇದು ಗ್ರೇಟರ್ ದೆನ್ 0 ಆಗಬೇಕು. ಅಂದರೆ ಇದನ್ನೇನಾಗಿ ಈ ಪಾರ್ಟ್ ಐತಲ್ಲ ಲಾಗ್ ಇನ್ಸೈಡ್, ಲಾಗ್ ಬಿಟ್ಬಿಡ್ರಿ, ಲಾಗ್ ಇನ್ಸೈಡ್ ಇರೋದು ನೋಡ್ರಿ, ಲಾಗ್ ಇನ್ಸೈಡ್ ಇರೋದು ಗ್ರೇಟರ್ ದೆನ್ 0 ಆಗಬೇಕು. ಓಕೆ, ಗ್ರೇಟರ್ ದೆನ್ 0 ಬರ್ಕೊಳ್ಳೋಣ. 18x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 77 ಗ್ರೇಟರ್ ದೆನ್ 0. ಸೊ ಇದನ್ನು ಫಸ್ಟ್ ಬರಿತೀನಿ, ಇವ್ನು ನೆಕ್ಸ್ಟ್ ಬರಿತೀನಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ರೆಡಿ ಮಾಡ್ಕೊತೀನಿ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ರೆಡಿ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ಇದು ಬರಿತೀನಿ ಪ್ಲಸ್ 18x, ಆಮೇಲೆ ಇದು ಬರುತ್ತೆ ಮೈನಸ್ 77 ಗ್ರೇಟರ್ ದೆನ್ 0. ಸೊ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ನಮಗೆ ಪಾಸಿಟಿವ್ ಇದ್ದರೆ ಈಸಿಯಾಗಿ ಮಾಡ್ಬೋದು ಅಲ್ಲ. ಸೊ ಈ ನೆಗೆಟಿವ್ ಇದ್ದರೆ ನಮಗೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದಕ್ಕೆ ಇನ್ನೇನು ಮೈನಸ್ ಕಾಮನ್ ತೊಗೊಂಬಿಟ್ರಲ್ಲಿ, ಮೈನಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ ಇದೇನಾಗುತ್ತೆ ಮೈನಸ್ 18x, ಇದು ಪ್ಲಸ್ ಆಗುತ್ತೆ ಪ್ಲಸ್ 77 ಗ್ರೇಟರ್ ದೆನ್ 0, ಅದ. ಇದು ಮೈನಸ್ ರಿಮೂವ್ ಮಾಡಬೇಕಲ್ಲ. ಸೊ ಇದು ಮೈನಸ್ ರಿಮೂವ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ, ಮೈನಸ್ ಪ್ರಾಬ್ಲಮ್ ಮಾಡ್ತಾ ಇರೋದು. ಈಗ ಮೈನಸ್ ರಿಮೂವ್ ಮಾಡೋದು ಎರಡು ಕಡೆ ಮೈನಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 18x ಪ್ಲಸ್ 77, ಇಲ್ಲಿ ಮೈನಸ್ ಹೋಯ್ತು ಮಲ್ಟಿಪ್ಲೈ ಮಾಡೋದಕ್ಕೆ, ಮೈನಸ್ ಮಲ್ಟಿಪ್ಲೈ ಮಾಡೋದಕ್ಕೆ ಗ್ರೇಟರ್ ದೆನ್ ಇರೋದೇನಾಗ್ಬಿಡುತ್ತೆ ಲೆಸ್ ದೆನ್ 0 ಆಗುತ್ತೆ. 0 ಮಲ್ಟಿಪ್ಲೈ ಮೈನಸ್ ಮಾಡಿದ್ರೆ 9 ಚೇಂಜ್ ಆಗಲ್ಲ, ಬಟ್ ಸಿಂಬಲ್ ಚೇಂಜ್ ಆಯಿತು, ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಆಯಿತು. ಈಗ ಫ್ಯಾಕ್ಟರ್ಸ್ ಹುಡುಕ್ಬೇಕು, 77 ಮತ್ತು ಸೇಮ್ ಫ್ಯಾಕ್ಟರ್ಸ್ ಏನಾಗುತ್ತೆ 18 ಬರ್ಬೇಕು ನೋಡಿರಿ. 18 ಅಂದರೆ ಎಷ್ಟಾಗುತ್ತೆ, 11 7 ಜನ 11 7 77, 11 7 ಆ್ಯಡ್ ಮಾಡಿದ್ರೆ 18, ಬಟ್ ಮೈನಸ್ 18 ಬರಬೇಕು. ಇಲ್ಲಿ ಪಾಸಿಟಿವ್ ಬರಬೇಕಂದ್ರೆ ಎರಡಕ್ಕೂ ಮೈನಸ್ ಆಗಿದೆ, ಇದಕ್ಕೂ ಮೈನಸ್ಸು ಇದಕ್ಕೂ ಮೈನಸ್. ಸೊ ಹಂಗಂದ್ರೆ ಈಗ ಏನಾಯ್ತು ಫ್ಯಾಕ್ಟರ್ಸ್, ಎಕ್ಸ್ ಮೈನಸ್ 11 ಒಂದು ಬರುತ್ತೆ, ಇನ್ನು ಒಂದು ಎಕ್ಸ್ ಮೈನಸ್ 7 ಬರುತ್ತೆ ಫ್ಯಾಕ್ಟರ್ಸ್. ಇದು ಲೆಸ್ ದೆನ್ 0 ಆಗುತ್ತೆ. ಮತ್ತು ಸೇಮ್ ವೇವಿ ಕರ್ವ್ ಮೆಥಡ್ ಇಲ್ಲೇನಿದೆ ನೋಡಿ, ಎಕ್ಸ್ ಏನು ಹಾಕಿದರೆ 0 ಆಗುತ್ತೆ 11, ಮತ್ತು ಇನ್ನು ಒಂದು ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 7 ಹಾಕಿದರೆ. ಸೊ ಫಸ್ಟ್ ಯಾವ್ದು ಬರುತ್ತೆ 7, ನೆಕ್ಸ್ಟ್ ಯಾವ್ದು ಬರುತ್ತೆ 11, ಈ ಥರ ಮಾಡಿದ್ವಿ. ಈಗ ನೆಕ್ಸ್ಟ್ ಚೆಕ್ ಮಾಡ್ಬೇಕಲ್ಲ. ಸೊ ಚೆಕ್ ಮಾಡೋಕ್ಕೆ ಏನಂತ ಹೇಳಿದ್ದೆ, ಒಂದು ವ್ಯಾಲ್ಯೂ ತೊಗೋಬೇಕು. ಈಗ 11 ಹಿಂದೆ ಇರೋದು, ಈ 11 ಆದಮೇಲೆ ಇನ್ನು 12 ತೊಗೊಂಡು ಏನು ಟು ಚೆಕ್ ಮಾಡೋಕ್ಕೆ. ಈ 12 ಇದರಲ್ಲಿ ಹಾಕ್ರಿ, ಏನು 12 ಮೈನಸ್ 11 12 ಮೈನಸ್ 11 12 ಮೈನಸ್ 7 ಸಾಲ್ವ್ ಮಾಡಿಬಿಡ್ರಿ. ಜಸ್ಟ್ ಥಿಂಕ್ ಮಾಡಿ, 12 ಮೈನಸ್ 11 ಹೋದ್ರೆ ಏನು ಪಾಸಿಟಿವ್ ಬಂದೇ ಬರುತ್ತೆ, 12 ಮೈನಸ್ 7 ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಸೊ ಟೋಟಲ್ ಏನಾಯ್ತು ಪಾಸಿಟಿವ್ ಅಷ್ಟೇ. ಆನ್ಸರ್ ಬೇಡ ನಮ್ಗೆ, ಪಾಸಿಟಿವ್ ನೆಗೆಟಿವ್ ಅದು ಬೇಕು. ಪಾಸಿಟಿವ್ ಇದು ನೆಗೆಟಿವ್ ಇದು ಪಾಸಿಟಿವ್. ಬಟ್ ಇಲ್ಲಿ ಏನು ಹುಡುಕ್ತಾ ಇದ್ದೀವಿ ನೋಡ್ರಿ, ನಾವು ನಮ್ಗೆ ಏನು ಬರ್ಬೇಕು ಇಲ್ಲಿ ಮೈನಸ್, ಇದು ಮೇನ್ ಮೈನಸ್ ಅಂದರೆ ಈ ಪಾರ್ಟ್ ತೊಗೋಬೇಕು ನಾವು ಮೈನಸ್. ಸೊ ಅವಾಗ ನಮ್ಗೆ ಆನ್ಸರ್ ಏನಾಗುತ್ತೆ 7 ತೊಗೊಳಂಗಿಲ್ಲ, 7 ತೊಗೊಂಡ್ರೆ 0 ಬಂದ್ಬಿಡುತ್ತೆ. 11 ತೊಗೊಳಂಗಿಲ್ಲ, 11 ತೊಗೊಂಡ್ರೆ 0 ಬಂದ್ಬಿಡುತ್ತೆ, ಯಾಕಂದ್ರೆ ಅವೇ ಅಲ್ಲ ರೂಟ್ಸು. ಸೊ 7 ಮತ್ತು 11 ಮಧ್ಯದಲ್ಲಿ ಇರಬೇಕು ತೊಗೋಬೇಕು. 7 ತೊಗೊಳಂಗಿಲ್ಲ 11 ತೊಗೊಳಂಗಿಲ್ಲ, ಹಂಗಂದ್ರೆ ಯಾವುದಾಗುತ್ತೆ ಆಪ್ಷನ್ ಇದು, ಆಪ್ಷನ್ 1 ಇದೆ. ಸೊ ಇದು ಲಾಗ್ ಥರ್ಡ್ ಮೆಥಡ್ ಇತ್ತಲ್ಲ, ಸೊ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ಇವಿಷ್ಟು ಮೆಥಡ್ ಮೇಲೆ ಇಲ್ಲಿದ್ದಾವಲ್ಲ, ಇವಿಷ್ಟು ಮೆಥಡ್ ಮೇಲೆ ಸಾಲ್ವ್ ಮಾಡಿದ್ವಿ. ಈಗ ನ್ಯೂಮರೇಟರ್ ಡಿನಾಮಿನೇಟರ್ ಬಂದಾಗ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0 ತೊಗೊಂಡು ಸಾಲ್ವ್ ಮಾಡೋದು. ಸ್ಕ್ವಯರ್ ರೂಟ್ ಥರ ಬಂತಂದರೆ ಸ್ಕ್ವಯರ್ ರೂಟ್ ಇನ್ಸೈಡ್ ಇರೋದು ಪಾಸಿಟಿವ್ ಆಗಬೇಕು, ಅದಕ್ಕೆ ಸಮಥಿಂಗ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು 0. ಲಾಗ್ ಇನ್ಸೈಡ್ ಬರೋದನ್ನು ಪಾಸಿಟಿವ್ ಗ್ರೇಟರ್ ದೆನ್ 0 ತೊಗೊಂಡು ಸಾಲ್ವ್ ಮಾಡಿದ್ವಿ, ಹೌದಾ. ಈ 3 ಮೆಥಡ್ಸಲ್ಲೇ ಮಿಕ್ಸ್ ಮಾಡಿ ಡಿನಾಮಿನೇಟ್ರು ನ್ಯೂಮರೇಟ್ರು ಸ್ಕ್ವಯರ್ ರೂಟು ಈ ಥರ ಎಲ್ಲ ಮಿಕ್ಸ್ ಮಾಡಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ನಮಗೆ ಈ 3 ಮೆಥಡ್ಸ್ ಬಗ್ಗೆ ಐಡಿಯಾ ಇರಬೇಕು. ಈ 3 ಮೆಥಡ್ಸ್ ಅರ್ಥ ಆಯ್ತು ಅಂದರೆ ಡೊಮೈನ್ ಆಫ್ ಎ ಫಂಕ್ಷನ್ನ ಸಾಲ್ವ್ ಮಾಡೋದು ಈಸಿ. ಸೊ ನಿಮಗೆ ಡೊಮೈನ್ ಆಫ್ ಫಂಕ್ಷನ್ ಸಾಲ್ವ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಯಾಕಂದ್ರೆ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ, ಈ ಥರ ಸಾಲ್ವ್ ಮಾಡೋಕ್ಕಂತ ಈ ಥರ ಮಾಡ್ತೀವಿ. ಯಾಕಂದರೆ NCERT ಇವು ಯಾವ ಇರಲ್ಲ. NCERT ಜಸ್ಟ್ ಡೊಮೈನ್ ಅಂದ್ರೇನು, ರೇಂಜ್ ಅಂದ್ರೇನು, ಕೋಡೊಮೈನ್ ಏನು, ಡೊಮೈನ್ ಏನು, ಈ ಥರ ಅಷ್ಟೇ ಡೆಫಿನೇಷನ್ಸ್ ಅಷ್ಟೇ ಓದಿರ್ತೀವಿ ನಾವು. ಈ ಥರ ಎಲ್ಲ ಕಾನ್ಸೆಪ್ಟು ಟೆಕ್ನಿಕ್ಸ್ ಅಪ್ಲೈ ಮಾಡಿದರೆ ಮಾತ್ರ KCET ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. NCERT ಜಸ್ಟ್ ಏನು ಡೆಫಿನೇಷನ್ ಅರ್ಥ ಮಾಡ್ಕೊಳಕ್ಕೆ, ಏನಿದೆ ಟಾಪಿಕ್ಸ್ ಅನ್ನೋದು ಅರ್ಥ ಮಾಡ್ಕೊಳಕ್ಕೆ, ಆಮೇಲೆ ಡೀಪಾಗಿ ಹೋಗ್ಬೇಕು ಸ್ವಲ್ಪ. ಇವೆಲ್ಲ ಈ ಥರ ಕಾನ್ಸೆಪ್ಟು ಮೆಥಡ್ಸ್ ಇವನ್ನೆಲ್ಲ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಹೋಗೋದ್ರಿಂದ KCET ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಈ ಡೊಮೈನ್ ಆಫ್ ಎ ಫಂಕ್ಷನ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇದರಲ್ಲಿ ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಾಗಲಿ ಕಮೆಂಟನ್ನಾಗಲಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವೀಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ಎಲ್ಲ ಪ್ರತಿಯೊಂದು ವೀಡಿಯೋ ಕಂಪ್ಲೀಟಾಗಿ ನೋಡಿರಿ. ಸೊ ಬ್ರೇಕ್ ತೊಗೊಂಡನ ನೋಡಿರಿ, ಇಲ್ಲ ಫುಲ್ ಒಂದೇ ಟೈಮ್ ನೋಡೋಂಗಿದ್ರು ನೋಡಿರಿ. ನಿಮಗೆ ಕಾನ್ಸೆಪ್ಟು ಪ್ಲಸ್
ಪ್ರಾಬ್ಲಮ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ಕಾನ್ಸೆಪ್ಟ್ ಇಲ್ಲಿ ಮೆಥಡ್ಸ್ ಟು ಫೈಂಡ್ 1 1 ಅಂತ ಏನು ಬರ್ದಿರ್ತೀವಿ ಅದು ಬೇಕಂದ್ರೆ ನೀವು ನೋಟ್ಸ್ ಇಲ್ಲ ಪೇಜಲ್ಲಿ ಬರ್ಕೊಳ್ರಿ, ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ರೇಂಜ್ ಆಫ್ ಎ ಫಂಕ್ಷನ್ ಕಲಿಯೋಣ. ಅದರಲ್ಲೂ ಸ್ವಲ್ಪ ಮೆಥಡ್ಸ್ ಇದ್ದಾವೆ, ಆ ಮೆಥಡ್ಸ್ ಗೊತ್ತಾಯ್ತಂದರೆ ರೇಂಜ್ ಆಫ್ ಎ ಫಂಕ್ಷನ್ ಈಸಿಯಾಗಿ ಫೈಂಡ್ ಮಾಡ್ಬೋದು. ಓಕೆ, ಇಲ್ಲಿವರೆಗೆ ಎಲ್ಲರಿಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಬಾಯ್.